ಚರಣಕ್ಕೆ ಶರಣ ಮಹಾಗುರು ಸ್ವತಂತ್ರ ಮಹಾಭಾರತದಲ್ಲಿ ಬಸವ ಸಂಕಲನ ಮಾಡುವ ಪರಂಪರೆಯ ಜಗತ್ತನ್ನು ಎಲ್ಲ ಮಹಾಪುರುಷರನ್ನ ಸ್ಮರಿಸಿಕೊಂಡು ಚಿತ್ರಕ್ಕೆ ಸುಲ್ತಾನಂತರ ನೇಮಿತರಾದ ವಿಜಯ ಮಹಾತತ್ವಗಳು ಪರಮಪೂಜ್ಯ ಮಹಾತತ್ವಗಳಲ್ಲಿ ಸ್ಮರಣೆಯಲ್ಲಿ ಎಲ್ಲ ಕಾರ್ಯಕ್ರಮದ ಗುರುವಾರಿಗಳಾಗಿರುವಂಥ ಮಾತೃ ಹೃದಯಗಳಾಗಿರುವಂಥ ಪರಮಪೂಜ್ಯ ಶ್ರೀ ಮಹಾತತ್ವಗಳನ್ನು ಪ್ರಣಾಮ ಈ ದಿನಕ್ಕೆ ಆಚರಣೆಯಾಗಿರುವಂಥ ಹಿರಿಯ ಅನುಮಾನಿಗಳು ಆಗಿರುವ ಸತ್ಯದೇವಿಯಾಗಿ ಬಸವಸ್ವಾಮಿಯಾಗಿ ಹಾಗೂ ಈ ಅನುಭವವನ್ನು ಆಲಿಸಲು ಬಹಳ ಆಸಕ್ತಿಯಿಂದ ಚೆನ್ನಾಗಿ ಕೊಡುತ್ತಿರುವಂಥ ಎಲ್ಲ ತಾಯಿಗಳಲ್ಲಿ ನಾವು ಉತ್ತರ ಪದಗಳನ್ನು ಹೆಂಗಾನು ಸಾಮಾಜಿಕವಾಗಿ ಪ್ರಯಾಣ ಮಾಡ್ತೇವೆ. ಈ ಪ್ರಯಾಣದಲ್ಲಿ ನಾವು ಪ್ರಾಣಿ ವಿಷಯಗಳಲ್ಲಿ ಕಳೆದ 3 ದಿವಸಗಳಿಂದ ಪ್ರಾಣಜೀವಿತದ ಅನುಭವವನ್ನು ಚಿಂತನೆ ಮಾಡ್ತೇವೆ. ಇವತ್ತು ಪ್ರಾಣಿ ವಿಷಯದಲ್ಲಿ ಕೊನೆಯ ದಿನ, ನಾಳೆ ಶರಣಾಗಿ ಪ್ರದಕ್ಷಿಣೆ 12 ಶತಮಾನ ಶರಣ ಹೇಗಿರ್ಬೇಕು, ನಾವೀಗ ಧ್ಯಾನ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾಳೆ ಶುರು. ಇವತ್ತು ಅನುಭವ ಭಾಳ ಮಹತ್ವ. ನಮ್ಗೆ ಇವತ್ತು 3 ವಿಷಯಗಳನ್ನು ಭಾಳ ಸ್ಪಷ್ಟವಾಗಿ ಕಳಿಸಿದೆ. ಏನು ಅಂದರೆ ಪ್ರಾಣಿ ವಿಷಯದಿಂದ ನಮ್ಮ ಮಾನಸಿಕವಾಗಿ ನಮಗೆ ಲಾಭ, ದೈಹಿಕ ಆರೋಗ್ಯದಿಂದ ಏನು ಲಾಭ, ನಮ್ಮ ಬದುಕಿಗೆ ಏನೇನು ಪ್ರಾಫಿಟ್ ಅಂತ ಏನಿದೆ ಲಾಭ ಬೇಕು. ಈಗ ಒಂದು ಕೇಳೋದು ಲಾಭ ಇರುತ್ತೆ, ಕೇಳಿ ಅದನ್ನು ನಾವು ಸ್ವಲ್ಪ ಆದರೂ ಆಚರಣೆ ಮಾಡಿ ತಕ್ಕ ಅದರಿಂದ ಬೆನಿಫಿಟ್ ಸಿಗುತ್ತೆ. ಆ ರೀತಿಯಲ್ಲಿ ನಿನ್ನೆ ಒಂದು ವಚನ ಹೇಳಿ ನಾನು ತಡೆದಿದ್ದೀನಿ. ಯಾರು ಲಿಂಗಮ್ಮ ತಾಯಿ ನಮ್ಮ 12 ಶತಮಾನ ಶರಣರು 6 ಉತ್ತಮ ಶರಣರು ಅದನ್ನು ಹೊರಗೆ ಬಂದಿಲ್ಲ. ಅವರು ಹೊರತರದಾಗೆ ಜಗತ್ತಿನ ಇತಿಹಾಸವನ್ನು ಒಂದೇ ಕಾಲದಲ್ಲಿ, ಒಂದೇ ಸಮಯದಲ್ಲಿ ಮತ್ತು ಒಂದೇ ಸ್ಥಳದಲ್ಲಿ 70 ಮಹಾಯೋಗಿಗಳು ಸೇರಿದ್ದು ನಮ್ಮ ಕಲ್ಯಾಣ ಅನುಭವದಲ್ಲಿ ಮಾತ್ರ ಅನ್ನೋದು ಯಾವ ನೆನಪ ಅಂತ ಅದ್ಭುತ. ಮತ್ತು ಅವರೆಲ್ಲ ಸಾಮಾನ್ಯಲ್ಲ, ಓದಿ ಪಂಡಿತರು ಮಾತಾಡೋದವರು ಮಾತಾಡದೆ ಮೌನವಾಗಿ ಮಹಾಯೋಗಿಗಳಾಗ ನಮ್ಮನ್ನು ಮೌನ ಯೋಗಿಯರಿಗೆ ನಾನು ಕಳಿಸಿದ್ರಪ್ಪ ಸಿದ್ದೇಶ್ವರ ಅಪೇಕ್ಷೆ ಮೇರೆಗೆ ಯಾವುದು ಗೋಕಾಕ್ ಹತ್ತಿರ ಮೌನ ಮೆಡಿಕಲ್ ಸ್ವಾಮಿ ಕಳಿಸಿದ್ರು. 12 ವರ್ಷ ಮಾತಾಡಿದ್ರು, 12 ವರ್ಷದಿಂದ ಮಾತಾಡಿಲ್ಲ. ಈಗ ಏನಾದರೂ ನಮ್ಗೆ ಗೊತ್ತಿಲ್ಲ. ಹೋಗ್ಯಾನ 6 ಗಂಟೆ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕಾರ್ಯಕ್ರಮ ಹೇಗೆ ಮೌನಾಗಿರ್ತಾರೆ. 12 ಶತಮಾನ ಶರಣರಿಗೆ ಭಾಳಷ್ಟು ಜನ ಮೌನ ಹಟ್ಟಿ ಅಲ್ಲ, ಅಜ್ಞಾತವಾಗಿ ಕಾಣಾದಂಗ ಮಹಾಸೇವೆಗಳಾಗಿದ್ದಾರೆ. ನಿನ್ನೆ ಅನುಭವ ಕೇಳಬೇಕಾಗಿತ್ತು. ನಿನ್ನೆ ನಾನು ಭಾಳಷ್ಟು ವಿಷಯಗಳು ಎಲ್ಲೆಲ್ಲಿ ಹೊರಗೆ ಹಾಕಲಾದಂಥ ವಿಷಯ ಕೂಡ ನಿಮ್ಮ ಮುಂದಿಟ್ಟಿದೆ. ನಿನ್ನ ಅದು ಅವರು ಎಷ್ಟು ಪಟ್ಟಿ ರೆಕಾರ್ಡ್ ಮಾಡ್ಯಾರೋ, ನಮ್ಮ ಇವರು ಎಷ್ಟು ಮಂದಿ ಮಾಡ್ಯಾರೋ ಗೊತ್ತಿಲ್ಲ. ಏನೋ ಪ್ರತಿಧ್ವನಿ ಆಗ್ತೈತಪ್ಪರಿ ಅಂತ ಇದ್ರು. ಆದ್ರೆ ಮತ್ತೆ ಹೇಳೋದಕ್ಕಿಂತಲೂ ಮತ್ತೆ ಅವರು ಜನರಿಗೆ ಮುಟ್ಟಬೇಕು, ಸಾಧಕರಿಗೆ ಮುಟ್ಟಬೇಕು. ಜನರು ತೊಗೊಂಡು ಏನು ಮಾಡ್ತಾರೋ ಅವ್ರಿಗೆ ಏನು ತಿಳಿತದೆ ಪಾಪ. ಜನಸಾಮಾನ್ಯದಲ್ಲ ಇದು. ಯಾರು ಪರಮ ಆನಂದ ಸುಖ ಅನುಭವಿಸಕ್ಕಂತಾರೋ ಆ ಶರಣ ಸ್ಥಳದ ಅನುಭವವನ್ನು ನಾವು ಅನುಭವಿಸ್ಬೇಕು. ಸ್ವಲ್ಪ ಆದರೂ ಸಾಕ್ರಿ, ಸ್ವಲ್ಪ ಅನುಭವಿಸಿದ್ರೆ ಭಾಳಷ್ಟು ಆನಂದ ಆಗ್ತದೆ. ನಮ್ಮ ಜೀವನ ಭಾಳ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಅಂಥವ್ರು ಹೆಂಗೆ ಕೇಳಬೇಕು, ಮನೋರಂಜನೆ ಕೇಳೋದಲ್ಲ ಇದು. ಲಿಂಗಮ್ಮ ತಾಯಿ ಮಹಾಯೋಗಿನಿ,
ಗುಪ್ತವಾಗಿದ್ದರು. ಯಾರು ಲಿಂಗಮ್ಮ ತಾಯಿ ಅಂದ್ರೆ ಹಡಪದ ಅಪ್ಪಣ್ಣ ಹೆಸರು ಎಲ್ಲರಿಗೂ ಗೊತ್ತಿದೆ. ಹಡಪದ ಅಪ್ಪಣ್ಣ ಅಂದ್ರೆ ಹಡಪಿಗ ಸಮಾಜ ಹುಟ್ಟಿದಂಥವ್ರು ಮಹಾಯೋಗಿ ಆತ. ಸಾಮಾನ್ಯ ಅಲ್ರಿ, ನಮ್ಮ ಮುಚ್ಚಾಕಲತ್ತವ್ರಿ ಎಲ್ಲ ಮುಚ್ಚಿ ಹೋಗ್ಬಿಟ್ಟವ, ಹೊರ ತೆಗಿಬೇಕಾಗ್ಯದ. ಅದಕ್ಕೆ ನಾನು ತಲೆ ಇನ್ನೂ 80 ಗ್ರಂಥಗಳದಾವ, 20 ಹೊರಗೆ ಬಂದವು ನನ್ನ ಕೃತಿ ನಾ ಬರೆದಿದ್ದು. ಆಯುಷ್ಯ ಇದ್ರೆ ಒಟ್ಟು ಹೊರತರುವ ಇಚ್ಛೆ ನನಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಆಯುಷ್ಯಕ್ಕೆ ಸಮಯ ಸಿಕ್ಕರೆ 80 ಕೃತಿಗಳು ನನ್ನ ತಲೆಗದಾವ. ಗುಪ್ತವಾಗಿದ್ದಂಥ ಮಹಾ ಶರಣರು, ಶರಣಿಯರು, ಕುರಿ ಕೈಯವರು, ದನ ಕೈಯವರು, ಅಡುಗೆ ಮಾಡೋರು, ಕಸ ಹೊಡೆಯೋರು, ಕೆಲವರು ಹೆಸರು ಉಪಯೋಗ ಮಾಡ್ಕೋತಾರ, ಮತ್ತು ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಹೊರಗೆ ಬಂದಿಲ್ಲ. ಹಡಪದಪ್ಪನ ಮಹಾಶರಣ, ಹಡಪದಪ್ಪನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ, ಅದು ಗೊತ್ತದ ನಿಮ್ಗೆ. ಎಲ್ಲ ಚಟುವಟಿಕೆ ಅವರೇ ನೋಡ್ಕೋತೀವಿ. ನೀಲಮ್ಮ ತಾಯಿ, ಮಹಾಮಾತೆ ನೀಲಮ್ಮ ತಾಯಿ ಆಪ್ತ ಕಾರ್ಯದರ್ಶಿ ಯಾರು? ಹಡಪದ ಲಿಂಗಮ್ಮ. ಅವರಿಬ್ಬರು ದಂಪತಿಗಳನ್ನು ಬ್ಯಾರೆ ಇಟ್ಟಿಲ್ಲ ಬಸವಣ್ಣವರು, ತನ್ನ ಮಹಾಮನೆ ಒಳಗೆ ಇಟ್ಕೊಂಡ್ರು. ಎಲ್ಲಾ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ರು. ಅಂತ ಮಹಾಶರಣಿ. ಆದ್ರೆ ಇಲ್ಲಿ ತನ್ನ ಹೆಸರು ತೋಡ್ಕೊಂಡಿಲ್ಲ ಆಕಿ ಅಮ್ಮ. ಎಂತ ಶರಣಿ ಇದ್ದರು ಅನ್ನೋ ನೀವು ಅವ್ರದೇ ಒಂದು ವಚನ ನೀನು ಓದ್ಬಿಟ್ಟೇನಿ. ಅದನ್ನು ತಾವು ಗಮನಿಸಿರಿ ಹೇಗಿದೆ, ಎಷ್ಟು ಉನ್ನತವಾದಂಥ ಶಿವಯೋಗವನ್ನು ಅವರು ಸಾಧಿಸಿದರು ಅನ್ನೋದು. ಒಂದು ಹುತ್ತಕ್ಕೆ 9 ಬಾಗಿಲು. ಗಮನ ಇಟ್ಕೊಳ್ಳಿ, ಯಾರು ಸತ್ತು ಮಾಡಬಾರ್ದು ದಯಮಾಡಿ. ಇದು ಪ್ರಾಣಿಗೆ ಸ್ಥಳದ ಕೊನೆಯ ದಿನ ಇರೋದ್ರಿಂದ ನಾನು ಕೆಲವೊಂದು ವಿಷಯಗಳು ತಮ್ಮ ಮುಂದೆ ಇಡವಿದ್ದೀನಿ. ನಿಮಗೆ ಕೆಲವೊಂದು ಪ್ರಾಕ್ಟಿಕಲ್ ಹಚ್ಚಿದ್ದೀನಿ ಗೊತ್ತಾ. ನೀವು ಹಿಂಗೆ ಮಾಡುವ, ನೀವು ಹಿಂಗೆ ಮಾಡ್ರಪ್ಪ, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ, ನಿಮ್ಮ ಜೀವನ ಉನ್ನತ ಹೋಗ್ತದೆ ಅಂತ ಸ್ವಲ್ಪ ಇಡವಿದ್ದೀನಿ ನಾ ಗೊತ್ತಾ. ನಾಳೆ ಇವೆಲ್ಲ ಬರಲ್ಲ, ಪ್ರಾಕ್ಟಿಕಲ್ ಇರಲ್ಲ. ಶರಣ ಸ್ಥಳದೊಳಗೆ, ಶರಣ ಸ್ಥಳ ಮೀರಿದ ಸ್ಥಳ ಅದು. ಯೋಗ ಇರೋದೇ ಪ್ರಾಣಿಗೆ ಸ್ಥಳದೊಳಗೆ. ಅದಕ್ಕಾಗಿ ಲಿಂಗಮ್ಮ ತಾಯಿಯವರು ಹೇಳ್ತಾರೆ ಏನು, ಒಂದು ಹುತ್ತಕ್ಕೆ 9 ಬಾಗಿಲು. ಯಾವ ಹುತ್ತ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಇದೇ ಹುತ್ತಲ್ಲ, 9 ಬಾಗಿಲು ಅಲ್ರಿ, 9 ದ್ವಾರ ನೋಡ್ರಿ ನಮ್ಗೆ. ಒಂದು ಹುತ್ತಕ್ಕೆ 9 ಬಾಗಿಲು. ಒಂದು ಸರ್ಪ 9 ಬಾಗಿಲಲ್ಲಿಯೂ ನೋಡುತ್ತಿರ್ಬೋದು. ಯಾವುದು? ನಮ್ಮ ಮನಸ್ಸಿನಂತ ಸರ್ಪ, ಮೋಕುಂಡಲಿ ಸರ್ಪ. ಈ 9 ದ್ವಾರಗಳಲ್ಲಿ ಹೊರಗೆಲ್ಲ ನೋಡಕತ್ತದ ಜಗತ್ತು. ನೋಡು, ಜಗತ್ತಿನ ಸುಖ ಅನುಭವಿಸಲಕತ್ತದ. ಕಣ್ಣಿಂದ ರೂಪ ನೋಡಕತ್ತದ, ನಾಲ್ಗಿಂದ ರುಚಿ ನೋಡಕತ್ತದ, ಮೂಗಿಂದ ವಾಸನೆ ನೋಡಕತ್ತದ, ಚರ್ಮದಿಂದ ಸ್ಪರ್ಶ ಸುಖ ಅನುಭವಿಸಕತ್ತದ, ಕಿವಿಯಿಂದ ಶಬ್ದ ಸುಖ ಅನುಭವಿಸಕತ್ತದ. ಇವೆಲ್ಲ ಮನ ಕುಂಡಲಿ ಅನ್ನೋದು ಮನೋಸರ್ಪ. ಇದು 9 ದ್ವಾರಗಳ ಮೂಲಕ ಹೊರಗಿದೆಲ್ಲ ಸುಖ ಅನುಭವ ಇದರ ಮಗ್ನಾಗ್ಯದ. ಇದು ನಮ್ಮ ಜೀವನ, ಮಾನವ ಜೀವನ, ಸಹಜ ಜೀವನ. ಇದು ಇದೇ ಸುಖ, ಇದಕ್ಕೆ ಬಿಟ್ಟು ಸುಖ ಇಲ್ಲ. ನಾವೇನು ನೋಡ್ತೇವೆ ಅದು ಬಹಳ ಸುಖ, ನಾವೇನು ತಿಂತೇವೆ ಕುಡಿತೇವೆ ಅದು ಸುಖ. ಹೀಗೆ ಹಲವಾರು ಇಂದ್ರಿಯಗಳು ನಾವೇನು ಸುಖ ಅನುಭವಿಸ್ತಾನೆ ಮನುಷ್ಯ, ಇದೇ ಖರೆ ಅಂತ ತಿಳ್ಕೊಂಡು ನಾನು. ಅದು ಇವೆಲ್ಲ 2 ವಸ್ತುವಿಂದ ಟಚ್ನಿಂದ ಹುಟ್ಟಿದಂಥದ್ದು. 2 ವಸ್ತುಗಳು ಕೂಡಿದ್ರೆ ಸುಖ ಹುಡ್ತದೆ, ಇಷ್ಟಷ್ಟೇ. ಒಂದು ನಾಲಿಗೆ, ಇನ್ನೊಂದು ರುಚಿ. 2 ಕೂಡಲೇ ಸುಖ ಹುಡ್ತದೆ ಹೊರತು ಒಂದರ ಸುಖ ಇಲ್ಲ. ನಾಲಿಗೆ ಬಾಯಾಗಿದೆ, ರುಚಿ ಇದೇನ್ರಿ? ಬಾಯಾಗಿದೆಯಲ್ಲ. ಈಗ ಹೋಳಿಕೆ ಆಗ್ತಾ ಇದೆಯಾ? ಈಗ ಬೇಡ ತಿನ್ನಂಗೆ ಆಗ್ತಾ ಇದೆಯಾ? ಅಥವಾ ಮಿರ್ಚಿ ಬಜ್ಜಿ ತಿನ್ನಂಗೆ ಆಗ್ತಾ ಇದೆಯಾ? ಇಲ್ಲ, ಬಾಯಾಗಿದೆ ಅದು. ಆ ಸುಖ ಅದು ಈ ನಾಲಿಗೆ ಟಚ್ ಆಗ್ಬೇಕು, ಅದು ಹುಡ್ತದ. ಅದು ಇಲ್ಲಂದ್ರೆ ಇಲ್ಲ. ಇದಕ್ಕೆ ನಸ್ವ ಸುಖ ಅಂತಾರೆ. ಇದೇ ರೀತಿ ಎಲ್ಲ ಇಂದ್ರಿಯಗಳು ಸುಖಗಳು ಹೇಗೆ ಅದಾವ ನಮ್ಮಲ್ಲಿ. ಇನ್ನೊಂದು ವಸ್ತುವಿನ ಹುಟ್ಟತಕ್ಕಂಥದ್ದು. ಅದಕ್ಕೆ ಈ 9 ತೂತಿನೊಳಗೆ ಈ ಸರ್ಪ ನೋಡ್ತಾ ಇದೆ ಅಂತ ಹೇಳ್ತಾರ ಅಮ್ಮ. ಎಂತ ವಚನ ಇದು. ಒಂದು ಹುತ್ತಕ್ಕೆ 9 ಬಾಗಿಲು. ಯಾಕೆ ಹೇಳ್ತೀನಿ, ಸರಿಯಾಗಿ ಮನದಟ್ಟಾಗಬೇಕು. ಒಂದು ಹುತ್ತಕ್ಕೆ 9 ಬಾಗಿಲು. ಒಂದು ಸರ್ಪ ಈ 9 ಬಾಗಿಲಲ್ಲಿ ನೀವು ನೋಡುತ್ತಿರ್ಬೋದು. ಆಯಾ ಇಂದ್ರಿಯಲ್ಲಿ ನೋಡ್ಕೊತಾ ಅನುಭವಿಸ್ತಾ ಇದೆ. ಇದು ಭವಜೀವನ, ಸಂಸಾರ ಜೀವನ, ಭವಿ ಜೀವನ ಅಂತಾರೆ. ಈ 9 ಬಾಗಿಲಿಯ ಕದವನಿಕ್ಕಿ ಹಾಗೆ ಹೆಂಗ ಹೇಳ್ತಾರೆ ನೋಡ್ರಿ ಅಮ್ಮ. 9 ಬಾಗಿಲಿಯ ಕದವನಿಕ್ಕಿ, ಕದ ಅಂದ್ರೆ ಗೊತ್ತಾಗ್ತದೆ ನೀವು, ಕದನೆ ಅಂತೀರಿ ನೀವು, ಬಾಗಿಲ. 9 ಬಾಗಿಲಿಯ ಕದವನಿಕ್ಕಿ ದ್ವಾರ ಅನ್ನವನ್ನು ಇಕ್ಕಿ ಬಲಿ ಎಂದು ಮಜಬೂತ್ ಭದ್ರವಾಗಿ ಮುಚ್ಚೋದು. ದ್ವಾರ ಅನ್ನವನ್ನು ಇಕ್ಕಿ ಬಲಿಯಲು ಏನಾಯ್ತಂತ, ತಿರುಗುವುದಕ್ಕೆ ತಾವ ಕಾಣದೆ. ಎಕಡೆ ಹೋಗ್ಲಕ್ಕೆ ಬರ್ತಾ ಇಲ್ಲ ಮಹಾಕುಂಡಲಿಗೆ. ತಿರುವುದಕ್ಕೆ ತಾವ ಕಾಣದೆ, ಇರುವುದಕ್ಕೆ ಎಳೆಯ ಕಾಣದೆ. ಅಲ್ಲಿ ಇರ್ಲಕ್ಕೂ ಬರ್ತಾ ಇಲ್ಲ, ಬರ್ಲಕ್ಕೂ ಬರ್ತಾ ಇಲ್ಲ. ತಿರುವುದಕ್ಕೆ ತಾವ ಕಾಣದೆ, ಇರುವುದಕ್ಕೆ ಎಳೆಯ ಕಾಣದೆ. ಏನಾಯ್ತು?
ನಿನ್ನೆ ನೆನ್ಪಿಟ್ಟಿರ್ತಾವ. ಉರಿ ಎದ್ದಿತ್ತು ನೆನಪೈತಾವ ತಂದಿಲ್ಲ ನಿನ್ ಕೇಳಿದವ್ರಿಗೆ. ಕೆಲವು ಹೊಸರು ಬಂದಾರ ಪಾಪ, ಹೌದಲ್ಲ. ನಮ್ದು ಈಡ ತಿಂಗಳಿನ ಗಾಡಿ ಅದಾವಲ್ಲ, ಶ್ವಾಸೋಶ್ವಾಸ ಸಾರಿಸ್ತೀವಿ ನಾವು. ಇದಕ್ಕೆ ಈಡೆ ತಿಂಗಳ ಅಂತಾರೆ, ಈಡ ಅಂತಾರೆ. ಬಲದಕ್ಕ ತಿಂಗಳ ಅಂತಾರೆ, ಎಡದಕ್ಕ ಈಡ ಅಂತಾರೆ. ಇವೆರಡು ಚಾಲು ಇರ್ತಾವೆ ಯಾವಾಗ ನಂಬಲ್ಲಿ. ಒಂದು ಕೆಲವು ತಾಸು ಇದು ಚಾಲು ಇರ್ತದೆ, ಕೆಲವು ತಾಸು ಇದು ಚಾಲು. ನೋಡ್ಕೊಡ್ಬೇಕ್ರೆ ಗಾಳಿ ಯಾವ್ದಾದ್ರು ಒಂದು ವೇಳೆ ಚಾಲು ಇದ್ದರೆ ಮನುಷ್ಯ ಶಾಂತ ಇರ್ತಾನೆ. ನೀವು ಗಮನಿಸಿ, ನೀವು ಎರಡು ಚಾಲು ಇದ್ದಾಗ ಮನುಷ್ಯ ಶಾಂತ ಇರ್ತಾವೆ ಸ್ವಲ್ಪ. ಇವಕ್ಕೆ ಈಡ ಪಿಂಗಳ ಅಂತಾರೆ, ಇವು ಸಹಜ. ಇನ್ನೊಂದಿದೆ, ಈ ಎರಡರ ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತೇಳಿ ಅದು ಬಂದಿದೆ. ಎಲ್ಲಿ ಬಂದಿದೆ? ಕೆಳಗೆ ಬಂದಿದೆ. ಅದು ನೀನು ಹೇಳಿದ ನಾನು ಅದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಅದು ಬಂದಿದೆ. ಅದು ಬಂದಿದ್ರೆ ಮನುಷ್ಯ ಅಜ್ಞಾನದಾಗದಾನ. ಭೋಗ ಜೀವ ಇದ್ದಾನೆ. ಯಾಕೆ ಬಂದಾಯ್ತು, ಹೆಂಗೆ ಬಂದಾಯ್ತು ಅಂದ್ರೆ ನಿನ್ನೆ ಒಂದು ವಚನ ಕೂಡ ಕೇಳೀನಿ. ಮತ್ತೆ ಮಾಡಿದ್ರೆ ಭಾಳ ಆಗ್ತದೆ. ಕುಂಡಲಿ ಅನ್ನುವಂಥ ಒಂದು ಸರ್ಪ ಏನಿದೆ ನಮ್ಮಲ್ಲಿ, ಈ ಗುದ ಗುಯ್ಯಗಳ ಮಧ್ಯಭಾಗದ ಈ ಎಲ್ಲ ನರಗಳ ಒಂದು ಸಣ್ಣ ಒಂದು ಸೆಂಟ್ರ್ ಇದೆ, ನಾಡಿ ಕಂದ ಅಂತ ಕರೀತಾರೆ. ಈ ನಾಭಿ ಕೆಳಗ ಈ ಕುಂಡಲಿ ಸರ್ಪ ಅಂತಕ್ಕಂಥ ಒಂದು ನಾಡಿ, ಅದು ನಾಡಿನೇ. ಅದು ಅದಕ್ಕೆ ಸುತ್ತ ಹಾಕಿದೆ 3 ಸುತ್ತ. ಎಷ್ಟು? 3 ಸುತ್ತ ಹೊಡೆದು ಮುಖ ಕೆಳಗೆ ಹಾಕಿದೆ. ಕುಂಡಲಿ ಸರ್ಪನ ಮುಖ ಕೆಳಗೆ ಹಾಕಿ ಆ ಬಾಣನಿದೆಯಲ್ಲ, ಆ ಬ್ರಹ್ಮರಂಧ್ರ ಅಂತೇಳಿ ಒಳ 3ನೇದು ಹೇಳಿದ್ರು ನೋಡಿ. ಇವೆರಡು ಶ್ವಾಸೋಶ್ವಾಸ ಹೊಡೆಯವು ಚಾಲು ಅದಾವ. 3ನೇದೇನಿದೆಯಲ್ಲ ಅದು ಚಾಲು ಇಲ್ಲ. ಯಾಕೆ ಚಾಲು ಇಲ್ಲ? ಅದು ಬಾಲ ಮುಚ್ಚಕ್ಕೆ ಬೇಕು. ಅದು ತೆರೆದಿತ್ತು ಜ್ಞಾನದ ಭಂಡಾರ ತಿರ್ತದೆ. ಆ ಓದ್ರಿ ಬಿಡ್ಲಿ ದೊಡ್ಡ ಮಂಡಲ ಅಂತೀರಿ. ಮಹಾತ್ಮ ಯೋಗಿ ಆಯ್ತ ನಾವು. ಅದು ಬಂದದು, ಅದು ತೆಗಿಬೇಕಲ್ಲ. ಇವು ಹೇಳೋ ವಿಷಯ ಅಲ್ಲ. ನಾನು ಬಹಿರಂಗದ ಇಂಥ ಎಂದೂ ಹೇಳಿಲ್ಲ. ಫಸ್ಟ್ ಇಲ್ಕಲ್ ಮಾಡ್ತಾ ಹೇಳ್ತಾ ಇದ್ದೀನಿ ಅನ್ನೋ ಮಾತು ನಿನ್ನೆ ಹೇಳಿದ್ದೀನಿ. ನಾನು ಇಲ್ಲೇ ಹೇಳಿದ್ರು ಬಹಿರಂಗವಾಗಿ. ಇಂಥ ಒಳ್ಳೆ ಸಾಧಕರಿದ್ರು ಮಾತ್ರ ಅಲ್ಲಿ ಚರ್ಚೆ ಮಾಡ್ತೀವಿ. ಹಿಂಗಾಯ್ತು ನೋಡ್ರವ, ಈ ರೀತಿ ಮಾಡಬೇಕು, ಈ ರೀತಿ ಕೇಳ್ಕೊಂಡು ಮಾಡೋರು ಇದ್ರೆ ಹೇಳೋ, ಹಂಗೆ ಹೇಳಂಗಿಲ್ಲ. ಸುಮ್ಮನೆ ಕೇಳಿ ಹೋಗೋರಿಗೆ ನಾವು ಹೇಳೋದಿಲ್ಲ. ಬಹಳಷ್ಟು ಪ್ರವಚನಕಾರರು ಬಂದಾದ್ರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಅಪ್ಪರು ಯೋಗದ ಬಗ್ಗೆ ಹೆಂಗ್ರಿ ಹಿಂಗ್ರಿ ಅಂತೇಳಿ. ಅಂಥವ್ರ ಮುಂದೆ ಇವ್ರು ಮಾಡೋರು ಅದಾರೇನು ಇಲ್ಲ, ಮಾಡಿದಂಗೆ ಭಾಷಣ ಮಾಡ್ತಾರ. ಹೇಳಿ ಏನದ. ಆದರೂ ಇಲ್ಕಲ್ ಮಠದೊಳಗ ಅಪ್ಪುಗಳ ಒಂದು ಇಚ್ಛೆದ ಪ್ರಕಾರ ಗುರುಮಾತ ಅಪ್ಪುಗಳು ಅಂದ್ರೆ ಭಾಳ ದೊಡ್ಡಪ್ಪರು ಅಂತ ನಾ ತಿಳ್ಕೊಂಡೀನಿ. ದೊಡ್ಡಪ್ಪರ ಶಕ್ತಿ ಇವರು ಸೇರಿದೆ. ಅದಕ್ಕೆ ಅವ್ರ ಸದಸ್ಯ ನಾವು ಪೂರೈಸಬೇಕು, ಇದು ಲಾಭ ಆಗ್ತದ ಅಂತೇಳಿ. ಅದಕ್ಕೆ ಈ ಕುಂಡಲಿ ಶಕ್ತಿ ಏನಿದೆಯಲ್ಲ, ಬಾಲ ಆ ಬ್ರಹ್ಮರಂದ್ರ ತೂತಿಗೆ ಹಾಕ್ಯದು, ಮುಚ್ಚದು. 3 ಸುತ್ತ ಹೊಡೆದು ಮುಖ ಕೆಳಗೆ ಮಾಡೋದು. ಅದೋ ಕುಂಡಲಿ ಅಂತಾರೆ. ಇದಕ್ಕೆ ಅದೋ ಕುಂಡಲಿ. ಇದರಿಂದ ಮನುಷ್ಯ ಏನಾಗ ಹೊರಗೆ ಭೋಗಮುಖಿ ಆಗ್ಯಾನ. ಭೋಗಮುಖಿ ಅಂದ್ರೆ ಗೊತ್ತಾಯ್ತಲ್ಲ, ಎಲ್ಲ ರೀತಿಯ ಭೋಗ ಸುಖ ಪಡಿಬೇಕು. ಹೆಣ್ಣಿರ್ಲಿ ಗಂಡಿರ್ಲಿ ಯಾರಿರ್ಲಿ ಭೋಗಮುಖಿ ಆಗಿಬಿಡ್ತಾನೆ. ಪ್ರಾಪಂಚಿಕ ಸುಖ ಬಹಳ ದೊಡ್ಡ ಸುಖ ಅಂತ ತಿಳ್ಕೊಂಡಾನೆ. ಇದಕ್ಕೊಂದು ಪ್ರಬಲವಾದಂತ ಒಂದು ವಚನ ಆಗ ಕೂಡಲೇ ಮದುವೆ ವಿಷಯ ಎಂಬ ಕಾಳು ದಿಕ್ಕಿನ ಜ್ವಾಲೆಯಲ್ಲಿ ಈರೇಳು ಅಂದ್ರೆ 2 14 ಲೋಕ ಅಂತಾರಲ್ಲ, 7 ಲೋಕವೆಲ್ಲವೂ ಹತವಾಗಿ ಹೋಗ್ತಿದೆ ನೋಡ. ವಿಷಯ ಭೋಗ ಸುಖಗಳಿಗೆ 14 ಲೋಕವೆಲ್ಲ ಸತ್ತು ಹೋಗ್ತಲ್ಲೋಯಪ್ಪ ಅಂತ ಶಿವಯೋಗಿಗಳು ಹೇಳ್ತಾರೆ. ಅದೇಂತಂದ್ರೆ ಯಾಕೆ ಹಿಂಗಾಯ್ತು, ಮನುಷ್ಯ ಯಾಕೆ ಭೋಗಮುಖಿ ಅದ? ನಾವು ಯಾವುದೋ ಧಾರ್ಮಿಕ ವೇಷ ಹಾಕೋದು ಮುಖ್ಯ ಅಲ್ಲ. ರೆಡಿ ಆಗ್ಬೇಕಂದ್ರೆ ನಮ್ಮ ಅಂಗ, ನಮ್ಮ ಮನಸ್ಸು, ನಮ್ಮ ಮುಂದಿಗಳು ತಯಾರಾಗ್ಬೇಕು. ಅದು ಪೂಜ್ಯತೆ ಪಡೆಯೋದು. ಅದೇಂತಂದ್ರೆ ಯಾಕೆ ಹಿಂಗಾಯ್ತು ಅನ್ನೋದು ಹೇಳ್ತಾರೋ. ಕುಂಡಲಿ ಎಂಬ ಮಾಯಾ ಸರ್ಪನು ನೋಡ್ರಿ, ಬಂದು ನೋಡ್ರ. ಕುಂಡಲಿ ಎಂಬ ಮಾಯಾ ಸರ್ಪನು ತನ್ನ ಬಾಲವ ಬ್ರಹ್ಮರಂತರ ಕೇಳಿಸಿ ಬಂತಲ್ಲವ, ನಿಂಗಮ್ ಹೇಳಿದ್ದಕ್ಕೆ ಪೂರಕ ವಚನ ಇದು. ಬ್ರಹ್ಮರಂತರ ಕೇಳಿಸಿ ನಾಭಿ ಚಕ್ರವು ಸುತ್ತಿಕೊಂಡು ಅಧೋಮುಖಿಯಾಗಿ ಕೆಳಮುಖವಾಗಿ ನೋಡಿ, ಅಧೋಮುಖಿಯಾಗಿ ನಾಭಿ ಚಕ್ರವು ಸುತ್ತಿಕೊಂಡು ಅಧೋಮುಖಿಯಾಗಿ ಇಂದ್ರಿಯ ಎಂಬ ವಿಷಯ ಕಾರ ತಿಪ್ಪುದು ನೋಡ. ಎಷ್ಟು ಚಲೋ ಹೇಳ ನೋಡ್ರಿ. ಇಂದ್ರಿಯ ಎಂಬ ವಿಷಯವು ಕಾರ ತಿಪ್ಪುದು ನೋಡ. ಮಳಿ ಬಂತೇನು? ಇಂದ್ರಿಯ ಎಂಬ ವಿಷಯವು ಕಾರ ತಿಪ್ಪುದು ನೋಡ. ಆ ಇಂದ್ರಿಯದ ಆ ವಿಷಯ ಸುಖದ ನಂತರ ತಲೆಗೇರಿ ವಿಷಯ ಭೋಗ ಸುಖ ಬಲು ಸವಿ ಎಂದು ತಲೆದೂಗುತ್ತಿದೆ ನೋಡ ಮೂಜಗವನ್ನು ಅಂತ ಷಣ್ಮುಖಿಗಳು ಹೇಳ್ತಾರೆ ಈ ಮಾತನ್ನು. ಹಂಗ ಇದು ಅಮ್ಮ ಏನ್ ಹೇಳ್ತಾರಂದ್ರೆ 9 ಬಾಯಿಯ ಕದವಣಿಕ್ಕಿ ಇಕ್ಕದರು. ಈ ರೀತಿ ಭೋಗ ಸುಖದ ಮಗ್ನ ಮಾಡಿರುವುದು ಕುಂಡಲಿ ಅಧೋಮುಖಿಯಾಗಿ ಅಂತೇಳಿ
ಕೆಳಮುಖ ಮಾಡಿದಕ್ಕೆ 9 ಬಾಗಿಲಿಗೆ ಕದವನಿಕ್ಕಿ, ಒಂದು ದ್ವಾರ ಅಗುಳಿ, ಒಂದು ಬಾಗಿಲಿನ ಕೆಳಗಿಂದ ಸುಸನಾಡಿ ಅದನ್ನು ಅಗದು ತೆಗೆದು ಅಂತ ಬಿಚ್ಚಿ ದ್ವಾರ ತೆರೆಸಿ ಹೆಂಗೆ ತೆರಿತೀವಿ? ಎರಡೂ ದ್ವಾರಗಳ ಮೂಲಕ ನಾವೇನು ಶ್ವಾಸೋಚ್ಛ್ವಾಸ ಆಡಿಸ್ತೀವಿ. ಇವು ಎರಡೂ ಅಭ್ಯಾಸದಿಂದ ಶಿವಯೋಗದ ತಡಿಬೇಕು. ಅದಕ್ಕೆ ಹಲವು ಮಾರ್ಗಗಳದಾವ, ತಡಿಬೇಕಲ್ಲ. ನೀವು ಇಷ್ಟು ಲಿಂಗದಲ್ಲಿ ಶಿವಯೋಗ ಮಾಡ್ತಾ ಮಾಡ್ತಾ ಸ್ವಲ್ಪ ನಿಧಾನಕ್ಕೆ ಬರ್ತಾವ. ಅದು ಇನ್ನೂ ಕೆಲವು ಪ್ರಾಣಾಯಾಮಗಳು, ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಇದೆ, ಅವು ಕೆಲವು ವಿಧಾನಗಳದಾವ. ಅವೆಲ್ಲ ಮಾಡಿದ್ರೆ ಸಂಪೂರ್ಣ ತಡ್ಕೋ ನಿಧಾನಕ್ಕೆ ಬರ್ತವೆ. ಒಂದು ಮಾತು ಹೇಳ್ತೀವಿ, ನಾವು ಶ್ವಾಸೋಚ್ಛ್ವಾಸ ಆಡ್ತಕ್ಕಂಥದ್ದು ಎಷ್ಟು ದೌಡ್ ಹೋಗ್ತದ ಅಷ್ಟು ನಮ್ಗೆ ಆಯುಷ್ಯ ಕಡಿಮೆ ಆಗ್ತದೆ. ಎಷ್ಟು ನಿಧಾನ ಶ್ವಾಸೋಚ್ಛ್ವಾಸ ಬರ್ತದೆ, ಇದಕ್ಕೆ ಆಯುಷ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಈ ತರ ನಮ್ಮ ಅನುಭವ ಇದೆ. ಈ ಶ್ವಾಸೋಚ್ಛ್ವಾಸ ದೌಡ್ ಓಡಾಡ್ರಿಂದ ಆಯುಷ್ಯ ಕಡಿಮೆ ಆಗ್ತದೆ. ಈಗ ನಾಯಿ ನೋಡಿ ಪಟ್ಟ ಪಡ್ಕೋತಾವ, ತೆಗಿಸಾಯ್ತವ, ಹೌದಲ್ಲ? ಹದ್ದು ನೋಡಿ ಮ್ಯಾಲೆ ಇರೋದು ಒಂದು ಸಾಧನೆ ಮಾಡ್ತಾವ, ಸಾಧನೆ ಮುಂದೆ ಇಡ್ತೀನಿ. ಈಗ ಹಿಂಗ ಮ್ಯಾಲೆ ನಿಂದಿರ್ತದೆ ನೋಡಿ, ಹಂಗೆ ನಿಂದಿರ್ತದವು. 10,000 ವರ್ಷ ಬದುಕ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಶ್ವಾಸ ನಿಧಾನ ಭಾಳ ಸಣ್ಣ ನಿಲ್ಲಿಸ್ತದ. ಅದು ಎತ್ತರಕ್ಕೆ ಹೋಗಿ ನೋಡಿ, ಒಂದೊಂದು ಮ್ಯಾಲೆ ನಿಲ್ತ ನೋಡಿ, ಬಹಳ ಹೊತ್ತು ಒಂದೇ ಜಾಗದಾಗ. ಹದ್ದು ಹಾವು ಕಾಜಿಗೆ ಹೋಗಿ ಅನಂತಪ ಕಾಲ ಬದುಕಿದಿರೇನೋ ಅಂತ ಅಪ್ಪ ಬಸವಣ್ಣ ಕೇಳ್ತಾರೆ. ಹಂಗ ಈ ಶ್ವಾಸೋಚ್ಛ್ವಾಸ ಎಷ್ಟು ದೌಡು ನಡೀತವ ಅಟ್ ನಾವು ಆಯುಷ್ಯ ಕಡಿಮೆ ಆಗ್ತದೆ. ನೆನ್ಪಿಟ್ಕೊಡ್ರಿ ಮಾತನ್ನ. ನಾವು ಕೆಲವೊಂದು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ಈ ಶ್ವಾಸೋಚ್ಛ್ವಾಸ ಕಡಿಮೆ ಆಗ್ತವೆ. ಪೂರ್ತಿ ಯೋಗಿ ನಿಲ್ಲಿಸ್ತಾರೆ. ಎರಡು ನಿಂತು ಒಂದು ಏನಾಗ್ತದೆ, ಎರಡು ಬಂದಾಗ್ತವೆ. ಎರಡು ಬಂದಾಗಿ ಕೆಳಗಿನ ಅಪಾನವಾಯು ಅಂತ ಏನಿರ್ತದೆ, ಕೆಳಗಿನ ನಾವೇ ಕೆಳಗೆ ಹೋಗೋದು, ಕೆಳಗೆ ಭಾಳ ಊಟ ಮಾಡೋದು ಹೋಗ್ತದೆ ನೋಡಿ ವಾಯು, ಅದು ಒಂದು. ಮ್ಯಾಲೆ ಶ್ವಾಸೋಚ್ಛ್ವಾಸ ಇವೆರಡು ಒಂದಾಗ್ತವೆ. ಇವೆರಡು ಸಂಘಟನೆಗಳಾಗ್ತವೆ. ಒಂದಾದವು ಅಂದ್ರೆ ಅಲ್ಲಿ ಒಂದು ನಾಭಿ ಚಕ್ರದಲ್ಲಿ ಅಗ್ನಿ ಹುಟ್ಟುತ್ತವೆ. ಆ ಅಗ್ನಿ ಹುಟ್ಟುತ್ತಂದ್ರೆ ಆ ಅಗ್ನಿಯ ಸ್ಪರ್ಶದಿಂದ, ಅದು ಶಾಖದಿಂದ ಅದು ಕುಂಡಲಿ ಸರ್ಪನ ಅಂತ ಮುಖ ಮ್ಯಾಲ ಮಾಡಿ ಬಾಲ ಉಚ್ಕೋತದ ಒಳಗಿಂದ. ಹೇಗಿದೆ ನೋಡ್ರಿ, ಅದು ಬಾಲ ಉಚ್ಚಿ ಆ ಮುಖ ಆ ಸುಷುಮ್ನ ನಾಡಿಯ ದ್ವಾರದೊಳಗೆ ಪ್ರವೇಶ ಮಾಡ್ತದೆ. ಕುಂಡಲಿಯ ಸರ್ಪ ತುಂಡ ಅಂದ್ರೆ ಹೆಡೆ, ತುಂಡ ಮೇಲಕ್ಕೆ ತೆಗಿಯೇ ಮಂಡಲ 3 ಬೆಳಗಾಗಿ ಉರಿಯುವ ಖಂಡ ಜ್ಯೋತಿಯಲ್ಲಿ ಬಯಲಾದಿ ಹಾಡ್ಕೊಂಡು ಇಲ್ಲಿ ಮಾತನ್ನ. ಅದು ಮೇಲ್ಮುಖ ಆಯ್ತು. ಕುಂಡಲಿ ಸರ್ಪ ಮ್ಯಾಲ್ ಹೋಯ್ತು ಅಂತಂದ್ರೆ ಅವ ಯೋಗಿ ಆಯ್ತಾನ. ಮ್ಯಾಲ್ ಬಂದು ಸಹಸ್ರಾವರೆಗೆ ಬಂದು ಚಿದಂಬೃತ ಸುರಿತ, ಅವಾಗೆಲ್ಲ ಪ್ರಾಣಲಿಂಗ ಪ್ರಜ್ಞೆಗಳು ಬೆಳಕು ಕಾಣೋದು, ದಿವ್ಯ ಬೆಳಕು ಕಾಣ್ತದೆ. ಇಲ್ಲಿ ಹೇಳ್ತಾರೆ ಅಮ್ಮ ಹಡಪದ ಲಿಂಗಮ್ಮನ ವಚನ ಏನ್ ಹೇಳ್ತಾರೆ? 9 ದ್ವಾರಕ್ಕೆ ಕದವಣಿಕ್ಕಿ, ಒಂದು ದ್ವಾರ ಅಗುಳಿ, ದ್ವಾರ ಅಂದವಣಿಕ್ಕಲು ಅದಕ್ಕೆ ತಿರುಗೋದಕ್ಕೆ ತಾವ ಕಾಣದೆ, ಎತ್ತಗಳು ಬರ್ತಾ ಇಲ್ಲ, ಇರುವುದಕ್ಕೆ ಇಂಬು ಕಾಣದೆ. ನೋಡಿ, ಉರಿ ಎದ್ದಿತ್ತು ಉರ್ಧಕ್ಕೇರಿತು, ಬಂತು ನೋಡಿ ಹೆಸರೀಗ. ಉರಿ ಎದ್ದಿತ್ತು ಉರ್ಧಕ್ಕೇರಿತು, ಅದು ಮ್ಯಾಲ ಹೋಗಿ ಸಹಸ್ರದವ್ರು ಅಮೃತದ ಕೊಡಕ್ಕಾಯಿತು. ಇಲ್ಲಿ ಅಮೃತ ಇದೆ. ಸಿದ್ಧಲಿಂಗೇಶ್ವರ ಹೊಸ ನಾನು ಅಂತ ಹೇಳಿದ್ದೆ ತಮ್ಮ ಮುಂದ. ತಲೆವಾಲು ಒಸರಲು ಸುರಿತದದು, ತಲೆವಾಲು ಒಸರಲು ನೆಲ ಬೆಂದು ನೀರು ಹೊರತು ಕಿಚ್ಚು ಕಟ್ಟಿತ್ತು ನೋಡ. ನಮ್ಮ ತಾಪತ್ರೆ ಎಂಬ ಬೆಂಕಿಯೆಲ್ಲ ಸುಟ್ಟೋದು ಅಂತ ಕಿಚ್ಚು ಹಾಳಾಗೋಯ್ತು. ಯಾವುದು ತಾಪತ್ರೆಗಳು ನಮ್ಗೇನದ ದಗ್ಧಗಳು ಎಲ್ಲ ತಲೆವಾಲು ಒಸರಲು, ಇದು ತಲೆ ಹಾಲು ಚಿದಂಬೃತ. ಅಕ್ಕಮಲ್ಲಿ ಹೇಳಿದ್ರಲ್ಲ, ಮತ್ತೇನು ಹೇಳಿದ್ರು? ಕುಂಡಲಿಯ ಸರ್ಪ ತುಂಡ ಮೇಲಕ್ಕೆ ತೆಗೆಯ ಮಂಡಲ 3 ಬೆಳಗಾಗಿ ನಡು ಅಕಂತ ಜ್ಯೋತಿಯಲ್ಲಿ ಬೆಳೆಯ ಅಂತ ಇವ ಚಂದ ಹೇಳೋದು. ಮುಂದಿನ ಏನ್ ಹೇಳಿದ್ರಿ ನಂದಕ್ಕ? ಚಿದಂಬೃತ ಸುರಿತು ಅಂತ ಹೇಳಿದ್ರು. ಇನ್ನೊಂದು ಚಂದ ಬಹಳ ಅದ್ಭುತವಂತ ಅನುಭವ ಇದು. ಮೊರೆವ ನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಇದು ಆದಾಗೆ ಆಗ್ತದದು. ಮೊರೆವ ನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡೆ ಅಂದ್ರು ನೋಡ್ರಿ ಅಕ್ಕಮದೇವ್ರಿ. ಲಿಂಗಮ್ಮ ತಾಯಿ ಅದೇ ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರೇನವ? ಸುರಿವ ಅಮೃತವಾಹ ದಣಿದುಂಡ ಕಾರಣದಿ ತೊರೆದೇನು ಜನನ ಮರಣಗಾಳ, ನಾ ಸ್ವಯಂ ಲಿಂಗಿ ಅದೇ ಅಂತ ಹೇಳ್ತಾರೆ. ಇದು ಲಿಂಗಮ್ಮ ತಾಯಿ ಹೇಳ್ತಾರೆ. ಆ ಉರಿ ಎದ್ದಿತ್ತು ಉರ್ದು ಕೇರಿತು, ಸಹಸ್ರದವರ ಅಮೃತ ಕೊಡಕ್ಕಾಯ್ತು, ಕಾಯ್ದ ಅಮೃತ ಉಕ್ಕಿ ಕೆಳಗೆ ಸುರಿತು.
ಉಕ್ಕಿ ತೊಟ್ಟಿಕೆ ಅಮೃತವನ್ನುಂಡು ಹಸಿವು ಕೆಟ್ಟಿತ್ತು, ತೃಷೆ ಅಡಗಿತ್ತು, ನಿದ್ರೆ ಅರ್ತಿತ್ತು, ನಿಧಿ ಹೋಯ್ತು, ನಿದ್ರೆ ಅರ್ತಿತ್ತು, ಅಂಗಗುಣ ಒಳಿಯಿತ್ತು, ಲಿಂಗಗುಣ ನಿಂತಿತ್ತು, ಸಂಘ ಸುಖ ಹಿಂಗಿತ್ತು, ಮಂಗಳದ ಮಹಾ ಬೆಳಗಿನೊಳಗೆ ಓಲಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ಎಂತ ಓದ್ತೇನ್ರಿ ಇದು? ಇವ್ನು ಮಾಡಿದವರು ಶರಣರು, ಇಂಥವ್ರು ಶರಣರು ಅಂತಾರವ. ಇದು ಪ್ರಾಣಿಗೆ ಸ್ಥಳದಲ್ಲಿ ಆಗುವಂತ ಅನುಯೋಜನೆ. ಇಂಥವು ನೂರಾರು ವಚನಗಳು ತಲೆ ಇದಾವ. ಇವತ್ತು ಲಾಸ್ಟ್ ಇರೋದ್ರಿಂದ ಬಹಳ ವಚನ ಬಳಸಕ್ಕಾಗಲ್ಲ. ಆಕಾಶ ಕತ್ತತ್ತ ಆಧಾರವನ್ನು ಒತ್ತಿ ಲೋಕಾಯುದು ಕಂಗಳೆಲ್ಲ ನೋಡಿ ನೋಡು. ನಿಮ್ಮಂತ ತಾಯಿನ ಹೇಳ್ತಾರೋ ನೆತ್ತಿ ಅಮೃತವಾ ತುತ್ತಿಟ್ಟು ದಣಿದುಂಡು. ನೆತ್ತಿ ಅಮೃತ ಅಂತ ಕರಿತಾರೆ. ಹಂಗ ಕರೀತಾರು ಅಮೃತ ಅಂತರು, ನೆತ್ತಿ ಅಮೃತ ಅಂತ ಕರೆದ್ರು, ಎಡವಿಸಿ ಹಾಲು ಅಂತ ಕರೆದು ಒಂದು ಇದೇ ಅಂದಂಗೆ ಆಯ್ತಲ್ಲ. ಎಲ್ಲ ಮಹಾತ್ಮರು ಹೇಳ್ತಾರಂದ್ರ ನೆತ್ತಿ ಅಮೃತವ ತುತ್ತಿಟ್ಟು ದಣಿದುಂಡು ನಿಜಮುಕ್ತಳಾದ ನಿಂದ ಮಹಾಗಣಮನು. ಹೀಗೆ ಹಸಿವು ಕೆಟ್ಟಿತ್ತು, ತೃಷಿ ಆಡಿಗಿತ್ತು, ಅಂಗಗುಣ ಒಳೆಯಿತು, ಲಿಂಗಗುಣ ನಿಂದಿತ್ತು, ಸಂಘ ಸುಖ ಹಿಂಗಿತ್ತು, ಮಂಗಳದ ಮಹಾ ಬೆಳಗಿನಲ್ಲಿ ಓಲಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ನಮ್ಮಲ್ಲಿ ಎಂತೋ ಮಹಾತ್ಮರು ಮುಚ್ಚಾಕಿದೇವಲ್ಲ ನಾವು. ಇವ್ರು ಬೇಲಿಗೆ ಬಂದಾರೆ ಎಂದಾರ? ಬಂದಾರೇನ್ರಿ? ಯಮ್ಮ ಹಿಂತಕ್ಕಿದ್ದು ಗೊತ್ತದೇನೆ ನಾಡಿಗೆ? ಲಿಂಗಮ ತಾಯಿ ಹಿಂಗಿತ್ತು ಅಂತ ಯಾರಿಗೆ ಗೊತ್ತಿದೆ? ತಾಯಿ ನೀಲಾಂಬಿಕೆಯವ್ರ ಮಾರ್ಗದರ್ಶನದಲ್ಲಿ ಶಿವಯೋಗ ಮಾಡಿ ನಸ್ಕಿನ ಗೆದ್ದು 3-4 ಗೆದ್ದು ಅವ್ರದೊಂದು ಪಕ್ಕದ ಗವಿ ಅಲ್ಲಿ ಹೋಗಿ ಕುಂತು ಶಿವಯೋಗ ಸಾಧನೆ ಮಾಡಿ ಮತ್ತೆಲ್ಲ ಕೆಲಸಕ್ಕೆ ಅಣಿ ಆಗ್ತಿಲ್ಲಕ್ಕೆ. ಸಮಯ ಸಿಗಲ್ಲ ಅಂತಲ್ಲ, ನಾವು ಉಪಯೋಗ ಮಾಡ್ಕೊಳ್ಳಲ್ಲ. ಹೋಗ್ತೀವಿ ರಾತ್ರಿ ಮಾಡಿ ನಮ್ಮ ಟೈಮೇ ಸಿಗಲ್ರಿ. ಏನ್ ಮಾಡ್ತೀವಿ? ರಾತ್ರಿ 12 ತನಕ ಕೂಡ್ತಾರೆ. ಎಚ್ಚರ 12 ತನಕ ಕುಂತ ಬರ್ತೀನಿ 8 ತನಕ ಹೇಳಲ್ಲ. ಸಾವಿರ ಏನು ಮಾಡತ್ತೀರ ನಿಮ್ ಸೇವಕ ಇನ್ನ ಮಲ್ಕೊಂಡ್ರಿ ಅಂತ. ಮತ್ತೆ 8ಕ್ಕೆ ಬಂದು ಕೇಳ್ದ ಯಾರ ಅಂದ್ರೆ ಅವರ ಸಾವಿರ ಏನು ಮಾಡ್ತೀರಿ ಇನ್ನು ಮಲ್ಕೊಂಡ್ರಿ ನೋಡ್ರಿ. ಹಂಗದ ಮುಂಜಾನೆ ಏತ್ಕೊಂಡೆ ಅವರೇ ಸಾವಿರ ಏನು ಮಾಡತ್ತೀರಿ ಅಂತ ಯಾವ್ರೆ ಕೇಳ್ದ ನಿಮ್ಮ ಅಷ್ಟಂಟ ಅಂತಂದ್ರ ಏಪ್ಪ ಪೂಜೆ ಕುಂತಾರಿ ಅದೆಂತ ಕಳಿ ಪೂಜೆ ಕುಂತಾರಿ ಅನ್ಬೇಕು. ಮಲ್ಕೊಂಡ್ರಿ ಅಂತ. ಯಾಕಪ್ಪ? ರಾತ್ರಿ ಎಲ್ಲರೂ ಬಹಳ ಮಂದಿ 1 ಮೇಲೆ ಮಣ್ಣಿಡ್ತಾರೆ. ಬಹಳ ಮಂದಿ ಈಗ ಹೌದಾ ಇಲ್ಲ? 12 ಆಗ್ತದ್ರಿ. ನಸ್ಕಿನ ಹೇಗೆ ಎತ್ತರ ಆಗ್ತದ? ಕರೆಕ್ಟ್ 10 ಮಲಗಬೇಕು. ಎಂತರದು 10 ಮಲಗಿದರೆ ನಮ್ಮ ನಸ್ಕಿನ ಟೈಮ್ ಕರೆಕ್ಟ್ ಎತ್ತರ ಆಗ್ತದೆ. ಎತ್ತರ ಆಗಿ ನಸ್ಕಿನ 5ಕ್ಕೆ ಕೂಡ್ರಿ. 5ರಿಂದ 6 1 ತಾಸು ಬೇಕಾದ ಶಿವಲಿಂಗ ಆಯ್ತು, ಅಭ್ಯಾಸ ಆಯ್ತು. ಹೀಗೆ ಲಿಂಗಮ ತಾಯಿ ಅಂತ ಮಹಾಯೋಗಿನಿ ಹೇಳ್ತಾಳ. ನಮ್ಗೆಲ್ಲ ಹೇಳ್ತಾಳೆ ಏನಂತ ಹೇಳ್ತಾಳೆ ಮತ್ತೊಂದು ಚಿಂತೆಗ, ಅಯ್ಯ ಈ ಮಹಾಘನ ಕಾಂಬುದಕ್ಕೆ ಅಂದ್ರೆ ಆ ಮಹಾಘನ ಪರವಸ್ತು ನೋಡ್ಲಿಕ್ಕ ಹೆಂಗಾಗ್ಬೇಕು ಕೇಳ್ರು ಅಂತಳಕ್ಕೆ. ಅಯ್ಯ ಈ ಮಹಾಘನ ಕಾಂಬುದಕ್ಕೆ ಹಸಿವು ಕೆಡಬೇಕು, ತೃಷೆ ಅಡಗಬೇಕು, ನೋಡ್ರಿ ನಿದ್ರೆ ಹರಿಯಬೇಕು, ವ್ಯಸನ ನಿಲ್ಲಬೇಕು. ನೋಡ್ರಿ ಮನ ಚಿತ್ತ ಒತ್ತಟ್ಟಿಗೆ ಹೋಗದಿರಬೇಕು. ಚಿತ್ತ ಮತ್ತೊಂದು ಹೋಗಬಾರದು, ಹೋಗದಿರಬೇಕು. ಮನ ಪವನ ಬಿಂದು ಒಡಗೂಡಬೇಕು. ನಮ್ಮ ಮನಸ್ಸು, ನಮ್ಮ ದೃಷ್ಟಿ ಮತ್ತು ಈ ಪ್ರಾಣಶಕ್ತಿ ಒಂದು ಕೂಡಬೇಕು ಅಂತ. ಗಂಗದ ಕೂಡಲಿ ನೀವು ಪ್ರಾಣಿ ಸ್ಥಳದಾಗ ಕೂಡಿ. ಪ್ರಾಣಿ ಸ್ಥಳದಲ್ಲಿ ನಿಮ್ಗೊಂದು 10 ನಿಮಿಷ ಮಗ್ನ ಹಂಗೆ ಹೇಳ್ತೀನಿ ನಾನೀಗ ಮಾಡ್ಬೇಕು. ಇದು ಮಾತು ಬರಲ್ಲ ನಾಳೆಗೆ. ಮನ ಪವನ ಬಿಂದು ಒಂದು ಒಡಗೂಡಬೇಕು. ನಮ್ಮ ಅನುಭವ ಕಾಣಬೇಕು. ಬಹಳ ಕಷ್ಟ ಇಲ್ಲ ಇದು. ಇದೇನು ಡಾಕ್ಟರ್ ಆದಷ್ಟು ಇಂಜಿನಿಯರಿಂಗ್ ಓದಷ್ಟು ಎಲ್ಲ ಕಷ್ಟ ಇದು. ಬಹಳ ಈಸಿ ಮಾಡಲ್ಲ ನಾವು. ನಮಗೆ ನಮ್ಮ ಜೀವನ ಮಹತ್ವ ಗೊತ್ತಿಲ್ಲ ಮಾಡಕ್ಕಂದ್ರೆ ನಾವು ಏನು ಮಾಂಸದ ಮುದ್ದೆ ಏನು ಎಲು ತೊಗಲು ನರ ಮಾಂಸನ ಕೂಡಿದು ಹಂಗ ಇಷ್ಟು ತಿಳ್ಕೊಂಡಿವಿ ನಾವು. ಊಟ ತಿಂಡಿ ಮಾಡಕ್ ಬಂದದ ಸಾಧ್ಯ ನಂತರ ನಾವು ಊಟ ತಿಂಡಿ ಮಾಡಕ್ ನಮಗೆ ಸಿಗಲ್ಲ. ಏನು ಮಜಾ ಜೀವನ ಹೀಗೆ ಮಾಡಬೇಕು ಇದು ನಮ್ಗೆ ಡಿಸೈಡ್. ಹಿಂಗಾಗಿದೆ ನಮ್ಗೆ. ಇದ್ರೊಳಗೆ ದೈವತ್ವ ಇದೆ, ಇದ್ರೊಳಗೆ ಪರಮ ಸುಖ ಇದೆ. ಇದ್ರೊಳಗ ಹೇಳ್ತಾರಲ್ಲ ಶರಣರಿ ಎಂಥ ಸೈಲೆಂಟ್ ಮಾಡ್ರಿ. ಯಾವ ಎತ್ತು ಬಿಡ್ರಿ ಎತ್ತುಗಳು ಟೈಮ್ ಇಲ್ಲ ನೋಡ್ರಿ ಅಷ್ಟೇ. ನಾವು ನೋಡಿ ನಮ್ಗೆ ಸಮಯ ಅನುಕೂಲ ಮಾಡ್ಕೋಬೇಕು. ಸಮಯ ಬರೋಬ್ಬರಿ ಸಿಗ್ತದೆ. ಮಹಾನ್ ಭಾವ ಲಾಹಿರಿ ಮಹೇಶ ಅಂತಿದ್ದು ಹೆಸರು ಕೇಳಿರೇನು? ಲಾಹಿರಿ ಹೆಸರು ಕೇಳಿಲ್ವಾ ಯಾರು? ಕಾಶಿಯಲು ಬ್ರಾಹ್ಮಣ ಮಹಾನ್ ಭಾವ
ಅವ್ರ ಮೇಲೆ ನನಗೆ ಅಪಾರ ಗೌರವ. ಒಂದು 3 ವರ್ಷ ಆಯ್ತಾರ ಹೋಗಿ. ಅವರು ಬ್ರಿಟಿಷ್ ಸರ್ಕಾರದ ಮಿಲಿಟರಿ ಅಧಿಕಾರಿ. ಬ್ರಿಟಿಷ್ ಸರ್ಕಾರ ಅಪ್ಪವ್ರ ಕೇಳಿ ನೀವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರಿ, ಡಾಕ್ಟರ್ಸ್ ಇದ್ರಿ, ಬಹಳ ಬಲ್ಲವರಿದ್ರಿ, ಡ್ಯೂಟಿ ಮಾಡೋರಿದ್ರಿ, ಲೆಕ್ಚರ್ ಇರ್ಬೋದು, ಮತ್ತೆ ಕೇಳಿ ಲಾಹಿರಿ ಮಹಾಶಯ ಹೆಂಗೆ ಕೇಳಿದ್ರೆ ಜಗತ್ ಪ್ರಸಿದ್ಧ ಅವರು ಲಾಹಿರಿ. ಅವರು ಗೌರ್ಮೆಂಟ್ ಡ್ಯೂಟಿ ಮಾಡ್ಕೊತ ದಂಪತಿಗಳು 5 ಜನ ಮಕ್ಕಳವರಿಗೆ, 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಡ್ಯೂಟಿ ಮಾಡಬೇಕು, ಪಗಾರ ಬಂದು ಹೆಂಡತಿ ಕೈ ಕೊಡೋದು. ಕಾಶಿಮಣಿ ಅಂತ ಹೆಂಡತಿ ಅವ್ರ ಕೈ ಕೊಡೋದು. ಅದ್ರ ಹೋಗ್ತಿಲ್ಲ ವ್ಯವಹಾರದಾಗ ಅವರು ಡ್ಯೂಟಿ ಮಾಡ್ಕೊಂಡು ಬರೋದು. ಪಡ್ಸಲಿ, ಇಷ್ಟು ಪಡ್ಸಲಿ ನೋಡಿಲ್ಲ ಅವ್ರ ಮನೆಗೆ ನಾವು ಹೋಗಿನಿ. ಪಡ್ಸಲಿ ಒಂದು ಮಣಿ ಹಾಕೊಂಡು ಪದ್ಮಾಸನ ಹಾಕೊಂಡು ಕೂಡೋ. ಯಾರು ಬರೋಲ್ಲ, ಯಾರು ಹೋಗಲ್ಲ. ಅವ್ರು ಸಮಾಜಕ್ಕೆ ಕುಂತು ನೋಡಕ್ಕೆ ಜನ ಬರ್ತಿದ್ರಿ. ಒಂದು 30-40 ಜನ ಹಿಡಿತಾರೆ ಆಂಗ್ಲ. ಅಲ್ಲಿ ಕುಂತು ಮೌನೆ ಮಾತಿಲ್ಲ ಕತೆ ಆನಂದ ಮಗ್ಲಾಗ್ತಾರೆ. ಬಳೋತಿ ಒಂದು 2 ತಾಸು ಅಂದ್ರೆ ಆಗ್ತಿರ್ತಿರು. ಬಂದಿರಿ ಅಷ್ಟೇ ಮುಗಿತಟ್ಟೆ. ಅವ್ರು ಎದ್ದೋಗೋರೇನು ಇವ್ರು ಮನೆಗೆ ಏನದ ಕಾಯಕ್ ಮಾಡಿ ರಾತ್ರಿ ಮತ್ತೆ ಮ್ಯಾಲ 2ನೇ ಮಾಡಿದ್ವಿ. ಮ್ಯಾಲ ಒಂದು ಸಣ್ಣದು ಮನೆ, ಸಣ್ಣದೇ ಅಷ್ಟೇನು ದೊಡ್ಡದಿಲ್ಲ. ಆ ದಂಪತಿಗಳು ಮಲ್ಕೋತಿರು. ದಂಪತಿಗಳು ಒಂದಕ್ಕೆ ಅಕ್ಕಿ ನಿದ್ದೆ ಹತ್ತೊಂದು ನೋಡ್ತಿರೋ. ನಿದ್ದೆ ಹತ್ತಂದ್ರೆ ಆಯ್ತು, ಬಂದು ಕೆಳಗೆ ಬಂದು ಒಂದು ಮೂಲ್ಯಾಗ 10 ಮನಸ್ಸನ ಹಾಕೊಂಡು ಏನೇನು ಪ್ರಾಣಾಯಾಮಗಳು ಮಾಡೋ, ಮುದ್ರೆಗಳು ಮಾಡೋ ಮಾಡ್ಕೊಂಡು ಆನಂದ ಮಗ್ನ ನೋಡಿ ಹೇಗಿದೆ ಬದುಕು. ದೊಡ್ಡ ಆಗ್ತಾರೇಪ ಅವರಂತ ಯೋಗಿಗಳು 200 ವರ್ಷ ಇತಿಹಾಸ ಇನ್ನು ಯಾರೂ ಆಗಿಲ್ಲ. ನಾ ಭಾಳ ಗಂಟೆ ವಯಸ್ಸಿಗೆ ಹೇಳ್ತೀನಿ ಅಂಥ ಮಹಾಯೋಗಿ ಅವರು. ಒಂದಿನ ಅವರು ಮ್ಯಾಲ 2 ಫೀಟ್ ಮ್ಯಾಲ ಅವ್ರ ಪದ್ಮಾಸನ ಹಾಕೊಂಡು ಗೆದ್ದ ನೆಲ್ದಾಗಿನ. ಹೆಂಡತಿ ನೋಡ್ಯಾಳ. ಅಲ್ಲಿ ತನಕ ಹೆಂಡತಿ ಮಹತ್ವ ಕೊಡ್ತಿಲ್ಲ ಅವ್ರಿಗೆ. ಏನು ನೀವು ಯಾವ್ದಾಗ ಬರಲ್ಲ, ಏನು ಬರಲ್ಲ, ನೀವು ಡ್ಯೂಟಿ ಮಾಡ್ತೀರಿ, ರೊಕ್ಕ ನಾನು ತಂದು ಕೊಡ್ತೀರಿ, ಮನೆ ಚಿಂತೆ ಇಲ್ಲ, ಮಕ್ಕಳು ಚಿಂತೆ ಅನ್ನೋದು ಗೋಳಾಡ್ತಿಲ್ಲ ಆಕಿ. ಆಗ ಅವ್ರು ಎದ್ದು ನೋಡ್ತಾಳ, ಎತ್ತರ ಪದ್ಮಾಸ ಹಾಕೊಂಡು ಮಗ್ನಾಗ್ಯಾರ. ಹಿಂಗ ಎದ್ದು ಶರೀರ ಮ್ಯಾಲ ಕುಂಭಕಾಯಿ ಫುಟ್ಬಾಲ್ ಇದ್ದಂಗೆ ಮ್ಯಾಲ ಕುಂತ. ಆಕಿ ಎತ್ತರ ಏನು ನೋಡ್ಯಾಳ ನೋಡ್ರಿ. ಅವತ್ತು ಎಷ್ಟೋ ವರ್ಷ ಆಗಿತ್ತು ನೋಡಿಲ್ಲ. ಯಾಕಂದ್ರೆ ಅವರು ಇವ್ರು ಯಾರು ತನ್ನ ಜೀವನ ಗೊತ್ತು ಮಾಡ್ಕೊಡ್ತಿಲ್ಲ. ಎದ್ದ ಅನ್ನೋ ಪಾದಕ್ಕೆ ಬಿದ್ರು ಆಟ. ಯಪ್ಪ ನೀವು ದೇವರು, ನಾನು ನನ್ನ ಗಂಡ ಅಂತ ತಿಳ್ಕೊಂಡು ಅಷ್ಟಿಗೆ ಇದ್ದೀನಿ, ನೀವು ನಮ್ಮ ದೇವರು, ನನ್ನ ಕ್ಷಮಿಸ್ರಿ ಅಂತ ಹೇಳತ್ತು. ಆಯ್ತಾಯ್ತು ಹಿಂಗಿಂದ ಮರಿ ಮುಂದಾರ ನಡಿ ಅಂತ ಅಷ್ಟೇ. ಇವ್ರು ಯಾಕೆ ಹೇಳ್ತೀನಿ ಅಂದ್ರೆ ಇದು ಸಾಮಾನ್ಯ ಯೋಗಿಗಳಲ್ರಿ. ಕಲ್ಕತ್ತಾದಿಂದ ಅವ್ರು ದರ್ಶನಕ್ಕೆ ಹೊಂಟಾದ ಇಬ್ಬರು ಗಂಡ ಹೆಂಡತಿಗಳು ದಂಪತಿಗಳು. ಕಲ್ಕತ್ತಿಂದ ಕಾಶಿಯವರು, ಇವ್ರು ಕಾಶಿಯವರು ಹೊಂಟ್ರೆ ರೈಲ್ ತಪ್ಪತ್ತೀರಿ, ರೈಲ್ ಬಿಡ್ತು ಇನ್ನೊಂದು ಅಂತಂದ್ರೆ ಇವ್ರಿಬ್ಬರು ಧಾವಿಸಿ ಹೊಂಟಾರ. ಬರ್ತಾ 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 ಒಮ್ಮಿಗೆ ಹೋಯ್ತಲ್ಲ ರೇಲ್ ಹೋಯ್ತಾರೋ ಅಂದ್ಕೊಳ್ಳಿ ಆ ರೇಲ್ ನಿಂತು ಬಿಡ್ತು ಒಮ್ಮಿಗೆ. ಅವ್ರ ಚೇರ್ತಲ್ಲಿ ಘಟನೆ ಬರ್ತಾವ. ಅವ್ರು ಬಂದು ರೇಲ್ ಹತ್ತಿದ್ರು. ರೇಲ್ ಹತ್ತಲಿಕ್ಕೆ ರೇಲ್ ಹೋಯ್ತು. ನಂತರ ಅಲ್ಲಿ ಬಂದು ಎಲ್ಲಿ ಕಾಶಿ ಅವ್ರು ಹೊರ ಬರೋದಕ್ಕೆ ಏನು ಮೈಯನಿಗೆ ಅವ್ರು ಬಂದದೇವ್ರಿ. ಯಾಕೆ ನನಗೆ ಕಷ್ಟ ಕೊಡ್ತಿರೋ, ಟೈಮಿಗೆ ಬರೋಕ್ಕೆ ಬರಲ್ಲ ಏನು, ನಾ ತಡಿಬೇಕೇನು ರೈಲು. ಇವ್ರು ನೀವು ಅಂತಿರಲ್ಲ ಮಕ್ಕಳು ಮಗು ನಮ್ಗೆಲ್ಲ ಆಯ್ತೀರಿ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ಮಹಾಯೋಗಿಗಳು ಇಂಥ ಅನೇಕ ಘಟನೆಗಳು ಅವ್ರ ಜೀವನದಾಗ ನಡೆದಾವ. ಆ ರೀತಿಯಾಗಿ ಅವರು ಎಲ್ಲಿ ಅವ್ರ ಮನ್ಯಾಗ ತಪಸ್ಸು ಧ್ಯಾನ ಮಾಡ್ತಿದ್ರು, ಮಳೆ ತೊಂದರೆ ಕೂಡ ಸ್ವಲ್ಪ ಏನ್ ಮಾಡ್ಬೇಕು ಹೇಳಿ ಎಂಥ ವಿಷಯಗಳು ಬರ್ತಾ ಇದಾವೆ. ದಯಮಾಡಿ ಶರಣ ಬಂಧುಗಳು ಹಿಂದ್ಗಡೆಗೆ ತಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ತಾಯಂದ್ರೆ ದಯಮಾಡಿ ಈ ಕಡೆ ಬಂದ್ಬಿಟ್ರಿ. ಎಲ್ಲರೂ ಕೂಡ ಚಿಂತನೆ ಈ ಕಡೆ ಬಲಗಡೆಗೆ ನಿಮ್ ಕೈ ಒಂದು ಚೇರ್ ಒಯ್ದ್ಬಿಟ್ರಿ. ಈ ಕಡೆ ಬಲಗಡೆಗೆ ಒಂದೊಂದು ಚೇರ್ ನಿಮ್ ಚೇರ್ ಒಯ್ದ್ಬಿಟ್ರಿ. ಹಿಂದ್ಗಡೆಗೆ ಅಲ್ಲಿ ಅನುಕೂಲ ಐತೆ ನೋಡ್ರಿ. ಅವರಿಗೆ ಅಂಕರ್ ಪೂರ್ಣ ನಡೀತೈತಿ. ಇಲ್ಲಿ ಹಿಂದ್ ಸರಿರಿ, ಇಲ್ಲ ಇಲ್ಲಿ ಬಲಗಡೆ ಸರಿರಿ. ಇನ್ನು ಸಾಕಷ್ಟು ಜಾಗ ಐತೆ ನೋಡ್ರಿ. ಒಂದೊಂದು ನಿಮ್ ಚೇರ್ ತಗೊಂಡ್ಬಿಡ್ರಿ ನೀವು. ಒಳಗಡೆ ಜಾಗ ಕೂಡ ಕೇಳಿಸ್ಬೋದು ಸಾಕು, ಒಳಗೆ ಕೊಡ್ರಿಲ್ಲ ಕೊಡ್ ಶಾಂತ ಕೊಡ್ರಿ. ಟೈಮ್ ಸಮೀಪ ಆಗ್ತದೆ. ನಾ ಭಾಳ ವಿಷಯ ಹೇಳಬೇಕು, ಟೈಮ್ ಏನು ಒಳಗೆ ಮುಗಿಸ್ಬೇಕಾಗ್ತದೆ. ಶಾಂತ ಆಗ್ರ ಈ ಕಡೆ ಲಕ್ಷ್ಯ ಕೊಡ್ರಿ. ಅವಾಗ ಲಾಹಿರಿ ಮಹಾಶಯರು ಇಂಥವ್ರು ಇದ್ದರು, ಡ್ಯೂಟಿ ಮಾಡ್ಕೊಟ್ನಿ. ಅವ್ರ ಮನೆಗೆ ಹೋಗಿ ಅವ್ರು ಎಲ್ಲಿ ಧ್ಯಾನ ಮಾಡಿ ಆ ಜಾಗ ಮಾಡ್ಬೇಕು. ನಂದು 10-15 ವರ್ಷದ ಕನಸಿತ್ತು. ನಂದು ಕಾಶಿ ಹೋಗಿ ನಾ ಪುಸ್ತಕ ಈ ಸತ್ಯಶೋಧ ಬರೆದನಲ್ಲ ಈಗ, ಅದ್ರ ಸಂಶೋಧನೆ ಕಾಶಿ ಹೋಗಿದ್ದೆ. ಎಲ್ಲ ಸಂಶೋಧನೆ ಮುಗಿದ ನಂತರ ಲಾಸ್ಟ್ ದಿವಸ ಅವ್ರ ಮನೆಗೆ ಹೋದ.
ಗಂಗಾ ನದಿ ದಂಡಗಿದೆಯಲ್ಲಿ. ಅಲ್ಲಿ ಹೋದೆ, ಅದು ಮ್ಯೂಸಿಯಂ ಮಾಡ್ಯಾರ ಈಗ ಸರ್ಕಾರದವ್ರು. ಅಲ್ಲಿ ಹೋದೆ, ಅಲ್ಲಿ ಹೋಗೋಣ ಒಳಗೆ ಪ್ರವೇಶ ಮಾಡು. ಹೋದ್ಕೊಂಡು ಅವ್ರೇನು ಪರ್ಸಲೇ ಧ್ಯಾನ ಮಾಡಿದ್ರು. ಅಲ್ಲಿ ಕುಂತೆ ಪದ್ಮಾಸನ ಹಾಕೊಂಡು ಒಂದು ಅರ್ಧ ತಾಸು 3/4 ಗಂಟೆ. ಆಮೇಲೆ ಅವ್ರು ಒಳಗೆ ಎಲ್ಲಿ ಮಾಡ್ತಾರಲ್ಲ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಕುಂತೆ ಪದ್ಮಾಸನ. ಫೋಟೋ ನನ್ನ ಹತ್ತಿರ. ಅಲ್ಲಿ ಹೋಗಿ ಕುಂತು ಇದು ಅವ್ರ ಜಾಗ. ಇದು ದಿನ ಸಾವಿರಾರು ಜನ ಮ್ಯೂಸಿಯಂ ಅವ್ರದ್ದು ಜಾಗ ನೋಡ್ಬೇಕು, ಪವಿತ್ರ ಆಗ್ಬೇಕು. ಅವ್ರು ಕುಂತು ಒಂದು 10-15 ನಿಮಿಷ 20 ನಿಮಿಷ ಅರ್ಧ ತಾಸು ಧ್ಯಾನ ಮಾಡ್ಕೊಂಡು ಹೋಗ್ತಿದ್ರು ಜನ ಆ ಜಾಗದ. ಬೇರೆ ನೋಡೋದೇನಿಲ್ಲ ರೀ, ಅವ್ರ ಜಾಗದಾಗ ಧ್ಯಾನ ಮಾಡಿ ಹೋಗ್ಬೇಕಂತ. ನನ್ನ ಇಚ್ಛೆ ಭಾಳ ದಿವಸ ಇದಿತ್ತಲ್ಲ, ಒಳಗೆ ಹೋದೆ ನಾನು. ಹಿಮಾಲಯ ಬಾಬಾಜಿ ಒಂದು ಮೂರ್ತಿ ಇರ್ತಾರೆ, ಅವ್ರ ಗುರುಗಳು ಹಿಮಾಲಯದ ಬಾಬಾಜಿ. ಅವ್ರ ಹೆಸರು ಕೇಳಿರ್ಬೇಕು ನೀವು, ಮಹಾವತಾರ ಬಾಬಾಜಿ. 5000 ವರ್ಷದವ್ರು, ಇವತ್ತಿಗೆ ಅದಾರವ್ರು, ಅಂತ ಮಹಾಯೋಗಿಯವರು. ಆ ಜಾಗ ಹೋಗಿ ಕುಂತೇನೆ ನಾ ಒಳಗಡೆ. ಅದು ಪದ್ಮಾಸನ ಖರೆ ಇವ್ ಯಾರು ಏನು ಮಾಡ್ತಾರೋ ಪಾಪ, ಅವ್ರ ಜಾಗದಾನ ಹೆಂಗೆ ಕೊಡ್ಬೇಕು, ಯಾತ್ರಾರ್ಥಿಗಳು ಬರ್ತಾರಂತ ಮನುಷ್ಯನಿಗೆ ನೋಡ್ತಿತ್ತು ನನಗೆ. ಕೇಳಿ ಪವಾಡ ಹೇಗಿದೆ ಅಂತ. ಯಾಕೆ ಹೇಳ್ತೀನಿ ಇದು ಅಂದ್ರೆ, ನಮ್ಗೆ ಹೆಂಗೆ ದೇವ್ರು ಅನುಕೂಲ ಮಾಡ್ಕೊಡ್ತಾನಂತ. ನಾನು 2 ತಾಸು ಕೂಡಬೇಕು, ಹೆಂಗೆ ಮಾಡಬೇಕು, ಈ ಜಾಗದಾಗ ಹೆಂಗೆ ಕೂಡಬೇಕು, ಯಾರು ಎಬ್ತಾರ. ಆ ಸಡನ್ ಏನು ಮಾಡ್ದ, ಮ್ಯಾನೇಜರ್ ಬಂದು ನಾ ಇದ್ದ ಜಾಗ ಬಂದ. ಸ್ವಾಮೀಜಿ ಅವ್ರೆ, आप अभी 2-2.5 घंटे यहाँ ध्यान कर सकते हैं ನಾವು ನನಗೆ 2-2.5 ತಾಸು ತನಕ ನೀವು ಧ್ಯಾನ ಮಾಡ್ಬೋದು. ನಾ ಹೊರಗೆ, ಯಾಕಂದ್ರೆ ನಾ ಹೊರಗೆ ಮೇನ್ ಡೋರಿಗೆ ಕೀಲಿ ಹಾಕೊಂಡು ಹೋಗ್ತೀನಿ ಅಂದ. ಇದು ಅಂಥದ್ದು ಏನ್ರಿಪ್ಪ, 2-2 ನೀವು ಧ್ಯಾನದ ಮಗ್ನಾಗ್ರಿ, ನಾ ಹೊರಗೆ ಕೀಲಿ ಹಾಕಿ ಯಾರಿಗೆ ಬಿಡೋಲ್ಲ ಅಂದ. ನಾ ಏನು ಹೇಳಿಲ್ಲ, ಅವನಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಆ ಕೋಣೆ ನಮ್ಮ ಈ ಮ್ಯಾನೇಜರು ಬಾರ್ ಜಾತು, ಅದು ಒಳಗೆ ಗೇಟಿಗೆ ಮತ್ತು ಮೇನ್ ಡೋರಿಗೆ ಕೀಲಿ ಹಾಕೊಂಡು ಬೀಗ ಹಾಕೊಂಡು ಹೋದ್ರು. ಕುಂತು ನೋಡ್ರಿ ನಾನು 2-2.5 ತಾಸು ಆನಂದ. ಆ ಮಹಾಶಯ ಯೋಗಿ ಹೋಗ್ಯಾರ ದೇಹದಿಂದ. ಆದ್ರೆ ಅವ ಭಾಳ ದಿವಸ ಆಯ್ತು ಇಲ್ಲಿ ಧ್ಯಾನ ಮಾಡ್ಬೇಕಂತಾನೆ. ನೀವು ಹೋಗಿ ಅವ್ರಿಗೆ ಅವಕಾಶ ಮಾಡ್ಕೊಂತ ಏನು ಒಳಗೆ ಸೂಚನೆ ಮಾಡಿ ಅವ್ರು ಹೊಕ್ಕಿ ಹೇಳ್ತಿ. ಅವ್ರು ಹಂಗೆ ಇದ್ರು, ನನಗೆ ಅವಕಾಶ ಮಾಡಿಕೊಟ್ರು ಇವ್ರು ಲಾಹಿರ್ ಮಾಶಿಯರು. ಅದಕ್ಕೆ ಅವ್ರು ಇನ್ನೂ ಭಾಳದ ಕತೆ ಹೇಳಲ್ಲ ನಾನು. ಆಮೇಲೆ ಈ ಥರ ನೀವು ನಮ್ಮ ಡ್ಯೂಟಿ ಇದೆ, ನಮ್ಮ ನೌಕರಿ ಇದೆ ಅಂತ ಯಾರು ದಯವಿಟ್ಟು ಚಿಂತನೆ ಮಾಡಬೇಡ್ರಿ. ನಿಮ್ಗೆ ಅವಕಾಶ ಮಾಡ್ಕೊಂಡು ಇದ್ದ ಸಮಯದೊಳಗನೆ 1 ತಾಸು 1.5 ತಾಸು ಅವಕಾಶ ಮಾಡಿಕೊಂಡ್ರೆ ಎಲ್ಲ ಸಾಧ್ಯ ಆಗ್ತದೆ. ಅದಕ್ಕೆ ಎಲ್ಲರೂ ಈ ಶಿವಯೋಗಕ್ಕೆ ಮಗ್ನಾಗ್ಬೇಕು. ಈ ಶಿವಯೋಗದಿಂದ ಬಹಳ ಪರಮ ಸುಖ ಇದೆ ನಮಗೆ. ನಮ್ಮ ದೇಹ ನಿರೋಗಿ ಆಗ್ತದೆ. 1ನೇ ದೇಹ ನಿರೋಗಿ ಆಗ್ತದೆ. ಆಮೇಲೆ ನಮ್ದು ಮನಸ್ಸು ಶಾಂತ ಆಗ್ತದೆ. ಯಾವ ಅವಗುಣಗಳು ನಮ್ಮಲ್ಲಿ ಬರೋದಿಲ್ಲ. ಯಾವ ಕಾಮಾದಿ ಗುಣಗಳು, ದುರ್ಗುಣಗಳು ಯಾವುವು ನಮಗೆ ಕಾಣೋದಿಲ್ಲ. ಲಿಂಗಮಯ ಆಗ್ಬಿಡ್ತದಲ್ಲ. ಶರೀರ ನಿರೋಗಿ ಆಗೋದು ಹೇಗೆ ಅಂದ್ರೆ, ನಾವು ಹೇಳಿದ್ನಲ್ಲ ಈಗ, ಪ್ರಾಣಾಯಾಮದ ಈ ಗತಿ ಕಡಿಮೆ ಆಯಿತು ಅಂದ್ರೆ ಶರೀರ ನಿರೋಗಿ ಆಗ್ತದೆ. 1 ಗತಿ ಅಂದ್ರೆ ಓಡಾಡೋದು, ಶ್ವಾಸೋಶ್ವಾಸ ಓಡಾಡ್ತದೆ. ಜೋರು ಓಡಾಡಬಾರ್ದು, ಕಡಿಮೆ ಆಗ್ಬೇಕು. ಅದು ನೀವು ಧ್ಯಾನ ಮಾಡೋದ್ರಿಂದ ಅಥವಾ ಇಷ್ಟಲಿಂಗದಲ್ಲಿ ಬಹಳ ಹೊತ್ತು ದೃಷ್ಟಿ ಇಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಬಿಟ್ಟು ಇನ್ನೂ ಬೇರೆ ಸಾಧನೆಗಳದಾವ. ನೀವು ಮಾಡ್ತಂದು ಹೇಳೇ ಬಿಡ್ತೀವಿ ನೋಡ್ರಿ. ಮತ್ತೆ ಮಾಡೋರು ಮಾಡಿ ಬಿಟ್ಟವ್ರು ಬಿಡ್ರಿ. ನಿಮಗೆ ಭಾಳ ಜನ ಬದುಕಬೇಕಾದ್ರೆ ಆಶ್ಚರ್ಯ, ಭಾಳ ಜನ ಬದುಕಬೇಕಂತ ಬೇಗ ಹೋಗ್ಬೇಕಂತೀವಿ ಲೋಕ ಬಿಟ್ಟು. ಭಾಳ ಜನ ಬದುಕಬೇಕು, ನಮ್ಮ ಆಯುಷ್ಯ ಹೆಚ್ಚಾಗಬೇಕಂದ್ರೆ ಬಂಧತ್ರಿಗಳು ಮಾಡ್ಬೇಕು. ಮೂಲ ಬಂಧ, ಉಜ್ಜಾಣ ಬಂದ್ರೆ ಜಾಲದ್ರ ಬಂಧ ಅಂತ ಇರ್ತಾವ. ಇವುಗಳಿಂದ ಯೋಗದಲ್ಲಿ ಮನಸ್ಸು ಸ್ಥಿರವಾಗಿ ನಿಂತು ಬಿಡ್ತದೆ. ಧ್ಯಾನದೊಳಗೆ ನೀವು ಇಷ್ಟಲಿಂಗದ ಧ್ಯಾನ ಆದ್ರೂ ಮಾಡ್ರಿ, ಪ್ರಾಣಿಲಿಂಗದಲ್ಲಿ ಧ್ಯಾನ ಆದ್ರೂ ಮಾಡ್ರಿ. ಈ ಬಂಧಗಳು ಮಾಡ್ಬೇಕು. ಅವ್ರ ಹೆಣ್ಮಕ್ಳಾರ ಇಲ್ಲ, ಅವರಿಗೂ ತೋರಿಸ್ತಿದ್ದೆ ನಾನು ನಿಮ್ಗೆ ಅವ್ರು ಹೆಂಗೆ ಮಾಡ್ತಾರಂತ. ನಮ್ಮ ಗಂಗಾಧರ ದೇವ್ರಿಗೆ ನೀವು ಎದುರು ಮಾಡಿ ತೋರಿಸ್ತಿದ್ರು. ಆದ್ರೆ ಒಂದು ಹೇಳ್ತೀನಿ, ಮೂಲ ಬಂಧ ಅಂದ್ರೆ ಏನು, ನೀವು ಕುಂತಲ್ಲೇ ಹೆಂಗೆ ಕೂತಿರು ನೋಡ್ರಿ. ಎಲ್ಲ ಎಲ್ಲಿನೂ ಮಾಡ್ಬೋದು, ಹಂಗೇನಿಲ್ಲ. ಪೂಜಾ ಕುಂತಾಗಿ ಅಂತೇನಿಲ್ಲ. ಸಮಯ ಸಿಕ್ಕಾಗ ಕೆಳಗಿನ ಗುದಗುಯ್ಯದ ದಾರ ಮ್ಯಾಲೆ ಎತ್ತಬೇಕು, ಅಂಕುಚರ ಮಾಡ್ತಾ ಹೋಗ್ಬೇಕು. ಹಿಂಗೆ ಗುಪ್ತಾಂಗ ಕೆಳಗೆ ಮ್ಯಾಲೆ ಎತ್ತ ಹೋಗ್ಬೇಕು. ಅವೆರಡರ ಮಧ್ಯದಲ್ಲಿ ನಾಡಿ ಅಂತ ಹೇಳಿದ್ನಲ್ಲ ನಾನು. ಗುಪ್ತಾಂಗದ ಕೆಳಗೆ ಅದು ಎತ್ತ ಇರ್ಬೇಕು. ಯಾವಾಗ ನೀವು ಮ್ಯಾಲೆ ಅಂಕುಚನ ಮಾಡಬೇಕು. ಇದು ಒಂದು ಮೂಲ ಬಂಧ ಅಂತಾರೆ ಇದಕ್ಕೆ. ಅಕ್ಕ ನೀಲಂಬಿಕೆ ತಾಯಿ ನೀನು ಕುಲ್ಲ ಹೇಳಿದ್ರಲ್ರಿ ಶಬ್ದ, ಯಾವ ಮುಚ್ಚಿ ಮರಿ ಇಲ್ಲ. ಗುದವ ಬಿಗಿದೊತ್ತಿ ಅನಿಲ ಜ್ವಾಲೆ ಪಲ್ಲವಿಸಿ ಅಂತ ಹಾಡ್ಯಾರ. ನೀನು ಕೇಳಿರ್ಲಿಲ್ಲ, ನೀನು ಹೇಳಿದ ನಾನು. ಗುದವ ಬಿಗಿದೊತ್ತಿ ಅನಿಲ ಜ್ವಾಲೆ ಪಲ್ಲವಿಸಿ. ಯಾಕ ಚನ್ನಬಸವಣ್ಣ ಮೇಲೆ ಹಾಡ್ತಾ ಇದ್ರು ಜೋಗಳು ಮಾಡಿ. ಚನ್ನಬಸವಣ್ಣ ದೊಡ್ಡ ಯೋಗಿ. ಆ ಮಗು ಅಂತ ಮಾಡಿ ಯೋಗದ ತೊಟ್ಲಕ್ಕೆ ತೋಲತ್ತಾರ. ಜೋ ಜೋ ಎನ್ನ ಪರಮಹಂಸ ಚನ್ನಬಸವಣ್ಣಗಂತಾರ. ನೀಲಂ ತಾಯಿ ಕೂಸು ಮಾಡಿ ಸ್ವಾಗಳೆ ಆದ ಕೂಡ ಕೂಸು ಅಂತ ಭಾವಿಸಿದ್ರು. ಜೋ ಜೋ ಎನ್ನ ಪರಮಹಂಸ, ಜೋ ಜೋ ಎನ್ನ ಪರಂಜ್ಯೋತಿ. ಬುಧವಾದಿ ಇದತ್ತಿ ಅನಿಲ ಜ್ವಾಲೆ ಪ್ರಜ್ವಲ್ ಬಂದ್ರು. ಅಗ್ನಿ ಜಾಗೃತಿ ಮಾತು ತೋರಿಸಿದ್ರು ಅವ್ರಿಗೆ. ಅನಿಲ ಅಂದ್ರೆ ಬೆಂಕಿ. ಅನಿಲ ಜ್ವಾಲೆ ಪಲ್ಲವಿಸಿ ಮುದುಡಿಕೊಂಡು
ಕೊಂಡಿಯ ಸರ್ಪ ಹೆಡೆಯ ನೆತ್ತಿ. ನೀಲಂ ಕೈ ಹೊಡೆದಿದೋ ಎಂತ ಮಾತು ಹೇಳಿದ್ರು. ಮುದುಡಿಯ ಕೊಂಡಿಯ ಸರ್ಪ ಹೆಡೆಯ ನೆತ್ತಿ. ಹೀಗೆ ಜ್ಯೋತಿಯ ಕಂಡ ಶಿಶುವೆ ಅಂತ ಹಾಡ್ತಾರೆ ಮ್ಯಾಲೆ. ಇನ್ನೂ ಒಂದಿದೆ, ಟೈಮ್ ಆಗ್ತದೆ ಅಂತ ನಾ ಸ್ವಲ್ಪ ಇದು ಮಾಡಕತ್ತೀನಿ. ನೀಲಂ ತಾಯಿಯವರು ಹೇಳ್ತಾರೆ ಈ ತರ ಅಂಬೆಗಾಲಡಿಯಿಟ್ಟು ಆಧಾರವನ್ನು ಒತ್ತಿದೆ. ಆಧಾರ ಒತ್ತದು ಅಂಬೆಗಾಲ, ಈ ಕಾಲಿನ ಎಡ ಹಿಮ್ಮಡ ಒತ್ತದ ಮೇಲೆ ಕೂಡ್ಬೇಕು. ಕುಂತು ಶ್ವಾಸೋಶ್ವಾಸ ಹಿಂಗೆ ಸುಮ್ಮನೆ ಆಡ್ತೀವಿ. ಮೂಲ ಬಂದ ಅಂತಾರೆ. ಈ ನೀಲಂ ತಾಯಿ ಸ್ವತಃ ಹೇಳ್ಯಾರಿ, ಅಂಬೆಗಾಲಡಿಯಿಟ್ಟು ಆಧಾರವನ್ನು ಒತ್ತಿ ಅಮುಜಾನ ನಡುವೆ ಹೇಳಿ ಕುಂಬಲಿಯ ಮನೆವಾಳ ಒಂದು ಚಿದಂಬೃತ ಹಾಲು ಕುಡಿದು ನೋಡಿ ಜ್ಯೋತಿಯ ಕಂಡ ಶಿಶುವೇ ಚನ್ನಬಸವಣ್ಣ ಜೋಜು ಜೋಜು ಅಂತ ಹಾಡ್ತಾರೆ. ಹೀಗೆ ಇದು ಸುಮ್ಮನೆ ಸಹಜ. ನೀವು ಆಧ್ಯಾತ್ಮಿಕ ಮಾಡಿ ಆರೋಗ್ಯ ದೃಷ್ಟಿಯಿಂದ ಮಾಡಿ, ಆರೋಗ್ಯ ದೃಷ್ಟಿಯಿಂದ ಆದರೂ ಕೂಡ ಯಾರು ಬೇಕಾದ್ರೂ ಮಾಡಬೇಕು. ಇಂಥ ಧರ್ಮದವರು ಅಂಥ ಸಮುದಾಯ ಅಂತ ಇಲ್ಲ. ಇದು ಮೂಲ ಬಂಧ ಒಂದು ಅಭ್ಯಾಸ. ಇದು ಮೂಲ ಬಂಧ. ಇದು ಯೋಗಕ್ಕೆ ಸಹಾಯ ಮಾಡ್ತದೆ. ನಮಗೆ ಪ್ರಾಣವಾಯು ಹರಿದಾಡಂತೂ ನಿಧಾನ ಮಾಡ್ತದೆ ಮತ್ತು ನಮ್ಮ ಮನಸ್ಸು ಸ್ಥಿರಗೊಳಿಸ್ತದೆ, ನಮ್ಮ ಶರೀರ ನಿರೋಗಿ ಮಾಡ್ತದೆ. ಯಾವುದು ಮೂಲ ಬಂಧ. ಅದ ನಂತರ ಇನ್ನೊಂದಿದೆ, ನೀ ಹಂಗೆ ಕುಂತಲೆ ಮಾಡ್ಬೋದು. ಹಿರೇಮಠ ಎತ್ತರ ಹಂಗೆ ಕುಂತಲೆ ಸುಮ್ಮನೆ ಯಾರು ಮಾಡಲ್ಲ. ನಮ್ಮ ಸಾಧನ ನಮ್ಗೆ ನಡಿಬೇಕು. ಮೂಲ ಬಂಧ ಇದು. ಉಡ್ಡಾಣ ಬಂಧ ಅಂತ ಎರಡನೇದು. ಉಡ್ಡಾಣ ಬಂಧ ಅಂದ್ರೆ ನಮ್ಮ ನಾಭಿಚಕ್ರದ ಹೊಕ್ಕಳ, ನಮ್ಮ ತಾಯಿಂದರು ಯಾರು ಕೇಳಿದ್ರವ ಅದನ್ನು ಒಳ್ಳು ಹೇಳ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಬೆನ್ನಿನ ಕಡೆ ಬಿಗಿ ಎಷ್ಟು ಸಾಧ್ಯದ ಅಷ್ಟು ಮಾಡಿ ಬತ್ ಬಿಡ್ಬೇಕು. ಮತ್ತೆ ಮಾಡಬೇಕು, ಮತ್ತೆ ಬಿಡಬೇಕು. ಯಾಕಂದ್ರೆ ಪ್ರಾಣಿಗೆ ಸ್ಥಳ ಕೊನೆದಿರೋದ್ರಿಂದ ಕೆಲವು ಟೆಕ್ನಿಕ್ ಹೇಳ್ಬೇಕಲ್ಲ. ನಾ ಹೇಳಿ ಹೋದ್ರೆ ಹಂಗೆ ಮರ್ತು ಹೋಗ್ತದ. ಎಷ್ಟು ಲಾಭ ಆಗುತ್ತಿಲ್ಲ. ಇದಕ್ಕೆ ಉಡ್ಡಾಣ ಬಂದ ಅಂತಾರೆ. ಇದಕ್ಕೆ ಹೊಕ್ಕಳು ಒಳಗೆ ಎಳಿಬೇಕು. ಹಿಂಗ ಈ ಕೈ ಮೇಲೆ ಹಿಂಗೆ ಜೋರು ಹಾಕಿ ಕುಂತನು ಮಾಡ್ಬೋದು, ಹಿಂಗೆ ಕುಂತಲ್ಲಿ ನೀವು ಮಾಡ್ಬೋದು. ಯಾವುದೇ ಆರಾಮ್ ಕುಂತು ನೀವು ಒತ್ತು ಹೊಟ್ಟೆ ಒಳಗೆ ಎಳ್ಕೋಬೇಕಪ್ಪ. ಬೆನ್ನಿನ ಕಡೆ ಒಯ್ಬೇಕು. ಸಾಕಂದ್ರೆ ಬಿಡ್ಬೇಕು, ಮತ್ತೆ ಮಾಡ್ಬೇಕು, ಮತ್ತೆ ಬಿಡ್ಬೇಕು. 8-10 ಸಲ 10-12 ಸಲ ಮಾಡ್ಬೇಕು. ಉಡ್ಡಾಣ ಬಂದ ಅಂತಾರೆ ಇದಕ್ಕೆ. ಇದು ಏನು ಕೆಲಸ ಮಾಡ್ತದಪ್ಪ ಅಂತಂದ್ರೆ ಹಠಯೋಗ ಪ್ರದೀಪಿಕೆ ಅಂತ ಇದೆ. ಆ ದೊಡ್ಡ ಯೋಗಿ ಮಾಡಿದ್ರೆ ಬಾಬಾ ಜನ ಬದುಕ್ತಾರೆ. ಹೆಂಗ್ ಬರ್ತದೆ ಅಂತೀರಿ ನೀವು? ಹೆಂಗ್ ಬದುಕ್ತಾರೆ ಅವರೆಲ್ಲ? ಬಹಳ ಮೇನ್ ಪಾಯಿಂಟ್. ಏನಂತಾರೆ ಅವರು? ಉಡ್ಡಾಣ ಬಂದ ಅಭ್ಯಾಸ ಮಾಡ್ತಕ್ಕಂಥ ಯೋಗಿ ಹೇಳ್ತಾನೆ. ಇದಕ್ಕೆ ಮೃತ್ಯು ಮಾತಂಗ ಕೇಸರಿ ಅಂತ ಹೆಸರು ಕೊಟ್ಟರು. ಶ್ಲೋಕ ಇದೆ ಸಂಸ್ಕೃತ. ಇದು ಮೃತ್ಯು ಮಾತಂಗ ಕೇಸರಿ. ಮೃತ್ಯು ಅಂದ್ರೆ ಸಾವು, ಮೃತ್ಯು ಅಂದ್ರೇನು? ಸಾವು. ಸಾವು ಅನ್ನುವಂಥ ಆನೆಗೆ ಇದು ಸಿಂಹ. ಸಾವು ಸಮೀಪ ಬರಲ್ಲ ಅಂತ. ಸಾವು ಅನ್ನುವಂಥ ಮದ್ದಾನೆಗೆ, ಸ್ವಚ್ಛದ ಆನೆಗೆ ಇದು ಸಿಂಹ. ನನಗೆ ಬಹಳ ಅಭ್ಯಾಸ ಇದೆ ಇದು. ಅಪ್ಪರೇ ನಿಮ್ಮ ಆರೋಗ್ಯದ ಗುಟ್ಟೇನೋ ಅಂತ ಕೇಳ್ತಾವ ನಾನು ಬಂದು. ಅವ್ರು ಏನು ಹೇಳ್ಬೇಕು ಹೇಳ್ರಿ? 80 ಸಮೀಪ ಆಗ್ತದವ. ನೀವು ಹಿಂಗೆ ಇದ್ದೀರಿ. ನಾನು 40 ವರ್ಷದಿಂದ ನೋಡ್ತಾ ಇದ್ದೀರಿ ಹಿಂಗೆ ಇದ್ರಿ. 50 ವರ್ಷ ಆಯ್ತು ನೋಡ್ತೇನೆ ಹಿಂಗೆ ಇದ್ರಿ. ನಿನ್ನೆ ಒಬ್ಬ ಹೆಣ್ಮಗಳು ಬಂದು ಹೇಳ್ತಾರೆ ಬಂದು ನನಗೆ, ಅಪ್ಪರ ನೀವು 50 ವರ್ಷ ಆಯ್ತು ನೋಡಿದೆ ನೋಡ್ರಿ ನನಗೆ ಹಂಗೆ ಇದ್ದೀರಿ ಅಂತ. ಹಂಗೆ ಇದ್ದೀನಂತ ನಾನು. ಹೆಂಗೋ ಏನೋ ನಮ್ಗೆ ಗೊತ್ತಿಲ್ಲ. ಆರೋಗ್ಯ ದೃಷ್ಟಿಯಿಂದ ಇದು ಹೇಳ್ತಾನೆ. ಆರೋಗ್ಯ ರೋಗ ನೀವು ಬರಲ್ಲ. 3 ಹೇಳ್ತಾರೆ ಇಲ್ಲಿ. ರೋಗ ಬರುವುದಿಲ್ಲ, ಮುಪ್ಪು ಮುಂದೆ ಹೋಗ್ತದೆ, ಸಾವು ಮುಂದೆ ಹೋಗ್ತದೆ. ರೋಗ, ಮುಪ್ಪು, ಸಾವು 3 ಮುಂದೆ ಹಾಕ್ತಕ್ಕಂಥ ಅಭ್ಯಾಸ ಇದು. ಸಹಜ ಮಾಡಿ ನೀವು ಶುರು ಮಾಡ್ರಿ. ನಾಳೆ ಯಾಕೆ ಸುಮ್ಮ ಕುಂತೀರಾ? ಯಾಕೆ ಕಳ್ಕೊತೀರಿದೆಲ್ಲ? ಸುದೀರ್ಘ ಕಾಲ ಶರೀರ ನಿರೋಗಿ ಆಗ್ಬಿಡ್ತದೆ. ಅದು ಅಂದ್ರೆ ಶ್ವಾಸೋಶ್ವಾಸ ನಿಧಾನ ಬರೋದು. ಇದರಿಂದ ಶ್ವಾಸೋಶ್ವಾಸ ಕಟ್ಟಾಗ್ತದೆ. ಹಿಂಗೆ ಹಿಡಿದ್ರೆ ತಾನೇ ಅಭ್ಯಾಸ ಆಯ್ತದೆ. ವರ್ಷ 2 ವರ್ಷ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನಿಧಾನಕ್ಕೆ ಬಂದ್ಬಿಡ್ತದೆ. ಅದ್ರ ಆಯುಷ್ಯ ಹೆಚ್ಚಂತ, ಶರೀರ ನಿರೋಗಿ ಆಗ್ಬಿಡ್ತದೆ. ಇವೆಲ್ಲ ಬಯಲಂಗಿಟ್ಟು ಹೇಳಲ್ರಿ ನಾನು. ಯಾಕೋ ಏನೋ ಇಲ್ಕಲಪ್ಪ ನೋಡ್ಸಕತ್ತಾರ ನಮ್ಮ ಅಂತ ಕೂಡ ಅವ್ರಿಗೆ ಹೇಳಪ್ಪ ಅಂತ ಹೇಳೋದೇನೇನೋ ಕೇಳಿ ಅವ್ರಿಗೆ ಎಲ್ಲರೂ ಹೇಳಿ ನೀವು ಬಹಿರಂಗ ಭಾಷಣದಲ್ಲಿ ಹೇಳಿಲ್ಲ ಎಂದನು. ಇಂಥ ಅನುಭವಿ ಸಾಧಕರು ಮಾಡೋರು ಬಂದ್ರೆ ಮಾತ್ರ ಅದು ಯಾರಂದ್ರೆ ಸ್ವಾಮಿಗಳು ಪಾಮಿಗಳು ಅವ್ರು ಮಾಡೋರು ನಂಗೆ ಗೊತ್ತದ. ಅವ್ರಿಗೆ ಹೇಳಲ್ಲ, ಮಾಡ್ತೇವಪ್ಪರಿ ನಮ್ಗೆ ಅಭ್ಯಾಸ ಅಂತ ಬಂದು ಚಲೋ ಪರೀಕ್ಷೆ ಮಾಡಿ ನೋಡಿ ಹಿಂಗಂತ ಹೇಳೋದು. ಇವತ್ತು ಇಲ್ಕಲ್ ಮಠದೊಳಗೆ ಇಲ್ಲಿ ಏನೋ ಒಂದು ಒಳ್ಳೆ ಒಂದು ಭಾಳ ನಾನು ನೋಡಿದೆ. ಇಷ್ಟು ಗಂಡು ಮಕ್ಕಳು ಆಸಕ್ತಿ ಅಂತ ಕೇಳ್ತಾ ಇದಾರೆ, ಇಷ್ಟು ನಮ್ಮ ತಾಯಿನ ಆಸಕ್ತಿ ಕೇಳ್ತಾರೆ. ಇವ್ರು ಬರೋಬ್ಬರಿ ಆಸಕ್ತಿ ಅಂತ ನನಗೆ ಅನಿಸೋದು. ಎಷ್ಟು ಜನ ಮಾಡಲಿ ಅದ್ರಲ್ಲಿ. ಇದು ಏನು ಕಷ್ಟ ಇಲ್ಲ, ಒಂದು 10 ನಿಮಿಷದ ಕೆಲಸ ಅಷ್ಟೇನಾ. ಬೆಳಗ್ಗೆ ಮಾಡ್ಬೇಕಪ್ಪ, ಹೊಟ್ಟೆ ಖಾಲಿ ಇರ್ಬೇಕಲ್ಲ. ಒಳಗೆ ಹೋಗ್ಬೇಕು, ಹೊಟ್ಟೆ ಖಾಲಿ ಹೋಗ್ಬೇಕು. ಊಟ ಮಾಡಕ್ಕೆ ಹೆಂಗೆ ಬರ್ತದೆ? ಇದು ಉಡ್ಡಾಣ ಬಂದ ಅಂತಾರೆ. ಮೊದಲನೇದು ಮೂಲ ಬಂದ, ಎರಡನೇದು ಉಡ್ಡಾಣ ಬಂದ. ಉಡ್ಡಾಣ ಹೊಕ್ಕಳು ಒಳಗೆ. ಮೂರನೇದು ಜಾಲಂಧರ ಬಂದ. ಇದು ಜಾಲಂಧರ ಜಲ ಹಾರತೆ. ನಮ್ಮ ಕಿರುನಾಲಿಗಿಂದ ಉಗುಳು ಕೆಳಗೆ ಹರಿತದ
ಜಲಧಾರೆ ಬಂದ್ ಮಾಡೋದು. ಅದು ಏನು ಮಾಡ್ತದೆ, ನಮ್ಮ ಆಯುಷ್ಯ ಕಮ್ಮಿ ಮಾಡ್ತದ್ರಿ. ಅದು ಹಿಂಗೆ ಬಂದ್ ಮಾಡಿ ಅವು ಅಭ್ಯಾಸ ಮಾಡಿದ್ರೆ ಅದು ಕೂಡ ಆಯುಷ್ಯ ಹೆಚ್ಚು ಮಾಡಿಸ್ತದೆ. ಮತ್ತು ನಮ್ಮ ಶ್ವಾಸೋಚ್ಛ್ವಾಸ ಕಟ್ಟು ಮಾಡ್ತದೆ, ಕಡಿಮೆ ಮಾಡ್ತದೆ. ಅದ್ಭುತ ಸಾಧನೆ ಇದು. ನಾ ಎಷ್ಟು ದುಡ್ಕೋದ್ರೆ ಇವತ್ತಿಗೂ ಮಾಡ್ತೀನಿ ನಾನು, ಬಿಟ್ಟಿಲ್ಲ. ಎಲ್ಲ ಮುಗಿತು ಬಿಡು, ಹಂಗೇನಿಲ್ಲ. ಮೂಲ ಬಂದ ಉಡ್ಡಾಣ ಬಂದ ಜಾಲದ ಮಂದ, ಇವು ಶರಣರಲ್ಲಿ ಅದಾವ. ಚನ್ನಬಸವನ ವಚನ ಆಧಾರ ಇದೆ ಇದಕ್ಕೆ. ಚನ್ನಬಸವನ ಹೇಳ್ತಾರೆ, ಮತ್ತು ಮಹಾಯೋಗಿ ಶರಣ ಸ್ವತಂತ್ರ ಸಿದ್ಧಲಿಂಗೇಶ್ವರು ಯೋಗದ ಲಾಗವನ್ನರಿದು, ಲಾಗ ಅಂದ್ರೆ ರಹಸ್ಯ, ಯೋಗದ ಲಾಗವನ್ನರಿದು ಯೋಗಿಶೇಹನೆಂಬ ಯೋಗಿಗಳು ನೀವು ಕೇಳಿರೋ, ಹೆಂಗ ಯೋಗ ಆಗ್ತದೆ ಅನ್ನೋದು ಕೇಳ್ರೋ ಅಂತ ಹೇಳ್ತಾರೆ. ನೆಲಬಾಗಿಲ ಮುಚ್ಚಿ, ನೆಲಬಾಗಿಲು ಗೊತ್ತಾಗ್ತಲ್ಲ ಯಾಕ್ರಿ, ನೆಲಬಾಗಿಲು ಗೊತ್ತಾಯ್ತಿಲ್ರಿಪ್ಪ ಅವ್ರೆ. ನೆಲಬಾಗಿಲು ಕೆಳಗಿನ ದ್ವಾರ, ಅವ್ರು ರಹಸ್ಯದಾಗ ಇಡ್ತಾರಲ್ಲ, ಹೇಳಕ್ ಹ್ಯಾಂಗ ಬರ್ತದ್ರಿ. ನೆಲಬಾಗಿಲ ಮುಚ್ಚಿ ಜಲಬಾಗಿಲ ಮುಚ್ಚಿ, ಜಲಬಾಗಿಲ ಜಾಲಂಧರ ಬಂದ, ಯಾಕಂದ್ರೆ ಲಾಲಾರಸ ಹರಿತದಲ್ಲ ಮ್ಯಾಲಿಂದ ಮೆದುಳಿನಿಂದ. ಜಲಬಾಗಿಲ ಮುಚ್ಚಿ ತಲೆಬಾಗಿಲ ತೆಗೆದು, ಈ ಉಡ್ಡಾಣ ಬಂದ ತಲೆಬಾಗಿಲು ಆ ದ್ವಾರ ತೆಗೆದು, ಸೂಕ್ಷ್ಮ ದ್ವಾರ ತೆಗೆದು ತಲೆಬಾಗಿಲು ತೆಗೆದು, ಗಗನ ಗಿರಿಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ನಡುವೆ ಉರಿವ ಅಗ್ನಿಯ ಕಂಡು. ಎಂಥ ಮಾತ್ರಿ. ಆ ಅಗ್ನಿಯ ಕಂಡು, ಆಗ್ನೇಯ ಸಂಚದೊಳಗೆ ಅಮೃತ ಸ್ವರವ ಹಿಡಿದು ಕೂಡುವುದೇ ಪರಮಶಿವಯೋಗ. ಅಂಚುಗಳು ಸ್ವತಂತ್ರ ಸಿದ್ಧಲಿಂಗೇಶ್ವರನಲ್ಲಿ ಅದೇ ಪರಮಯೋಗ. ನೋಡ್ರಿ ಇದು ಯೋಗದ ಬಹಳ ಮಹತ್ವ ವಿಷಯ. ಕೊನೆಗೆ ಹೇಳ್ತೀನಿ ನಿಮ್ಮ ನಾನು, ಇದೊಂದು ಬಹಳ ಮಹತ್ವ. ಇದು ಯಾರು ಅಭ್ಯಾಸ ಮಾಡ್ಬೋದು, ಯಾರು ಅಭ್ಯಾಸ ಮಾಡ್ಬೋದು. ನೀವು ಕಪಾಲಭಾತಿ ಅಂತ ಅಭ್ಯಾಸ ಗೊತ್ತದ ನಿಮ್ಗೆ. ಕಪಾಲಭಾತಿ ಪ್ರಸೋತ್ ಮಾಡ್ಬೋದು ಯಾರನ್ನು. ಅದು ಮಾಡೋ ಟೆಕ್ನಿಕ್ಸ್ ಗೊತ್ತು. ಯಾರು ಬಾಬಾಗಳು ಹೊತ್ತು ಹಂಗಲ್ಲ, ಮಾಡ್ಬೇಕು. ಒಂದು 10-12 ಮಾಡಿದ್ರು ಅಂತಂದ್ರೆ 15-20 ಮಾಡಿದ್ರು ಕೂಡ ಮತ್ತೆ ತಡಿಬೇಕು. ಅದಕ್ಕೆ ಸ್ವಲ್ಪ ತಗೊಂಡು ಮತ್ತೆ ಮಾಡಬೇಕು, ಮತ್ತೆ ಮಾಡಬೇಕು. ಹೀಗೆ ಮಾಡಿದ್ರೆ ಏನಾಗ್ತದೆ, ನಮ್ಮ ಆರೋಗ್ಯ ರಕ್ತ ಏನಾಗುತ್ತೆ, ರಕ್ತ ಪರಿಚಯ ಎಲ್ಲ ಫಿಲ್ಟರ್ ಆಗ್ತದೆ, ರಕ್ತ ಶುದ್ಧ ಆಗ್ತದೆ, ನಮ್ಮ ಮನಸ್ಸಿನ ಚಂಚಲ ಅಳಿತದೆ, ನಮ್ಮ ಶ್ವಾಸೋಚ್ಛ್ವಾಸ ಕೂಡ ನಿಧಾನಕ್ಕೆ ಬರ್ತದೆ. ಭಾಳ ಕಷ್ಟಪಟ್ಟು ಮಾಡೋದಲ್ಲ, ಸರಳದನ್ನು ಮಾಡ್ಕೋಬೇಕು. ಹಿಂಗೆ ಮಾಡಿ. ಅದಕ್ಕಾಗಿ ಇದಕ್ಕೆ ಕಪಾಲಭಾತಿ ಉಪಯೋಗ ಆಗ್ತದೆ. ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಇರ್ತದೆ, ನಾಡಿ ಶುದ್ಧಿನೂ ಮಾಡ್ಬೋದು, ಅದು ಸರಳವಾಗಿ ಇರ್ತವೆ. ಹಿಂಗೆ ಏನೇ ಮಾಡಬೇಕು ಒಟ್ಟಿದು ಇದಕ್ಕೆ ಕಂಟ್ರೋಲ್ ತರಬೇಕು. ಈ ಥರ ನಮ್ಗೆ ಆರೋಗ್ಯ ಸೂತ್ರ ಬಂತೀಗ. ಅಂದರೆ ಆರೋಗ್ಯಕ್ಕೆ ಮಾತ್ರ ಪ್ರಸಾದ, ಊಟ ಮಾಡೋ ಕಾಲಕ್ಕೆ ಆ ಪ್ರಸಾದ ಕೂಡ ಸಾತ್ವಿಕ ಇರಬೇಕು. ಹಸಿ ತಪ್ಪಲು ಹೆಚ್ಚು ತಗೋಬೇಕು ಅಂತ. ಹಸಿ ತಪ್ಪಲು ಭಾಳ ಖಾರ ತಗೋಬಾರ್ದು, ಭಾಳ ಉಪ್ಪು ತಗೋಬಾರ್ದು, ಭಾಳ ಕರಿದಿನ ಪದಾರ್ಥ ಭಾಳ ತಿನ್ನಬಾರ್ದು ಅಂತಲ್ಲ, ಭಾಳ ತಿನ್ನಬಾರ್ದು. ಹಾಲು ಉಪಯೋಗ ಮಾಡಬೇಕು, ಮೊಸರು ಉಪಯೋಗ ಮಾಡಬೇಕು, ತುಪ್ಪ ಉಪಯೋಗ ಮಾಡಬೇಕು, ಇವೆಲ್ಲ ಮಾಡ್ಬೋದು. ಹಣ್ಣು ಹಂಪಲು ತಗೋಬೇಕು ಹೆಚ್ಚಿಗೆ. ಗೋಧಿ, ಅಕ್ಕಿ ಎಲ್ಲವೂ ಆಹಾರ ಪದಾರ್ಥ ನಡೀತದೆ. ಅದು ಕರಿದ ಪದಾರ್ಥ ಅವು ಇವು ಇರ್ತಾವಲ್ಲ, ಇವು ಮಾತ್ರ ಒಂದಿಷ್ಟು ಕಂಟ್ರೋಲ್ದಾಗ ಇಡಬೇಕು. ಇಷ್ಟಿದ್ರೆ ಸಾಕು. ಆದ್ರೆ ಹೊಟ್ಟೆ ತುಂಬ ಬಿಗಿ ಆಗಂತ ನೋಡಬಾರ್ದು. ನೋಡ್ರಿ ಹೇಗಿರ್ಬೇಕು, ಇದು ಹೀಗಿದೆ. ಒಂದು ಹೊಟ್ಟೆ, ಇದ್ರಲ್ಲಿ ಅರ್ಧ ಆಹಾರ ಇರಬೇಕು, ಕಾಲು ಭಾಗ ನೀರಿರಬೇಕು, ಕಾಲು ಭಾಗ ಶ್ವಾಸೋಚ್ಛ್ವಾಸ ಗಾಳಿಗೆ ಹೋಗ್ಬೇಕಂತದೆ ನಮ್ಮ ಯೋಗಶಾಸ್ತ್ರ ಪ್ರಕಾರ. ಏನಿವ ಹೊಟ್ಟೆ 4 ಭಾಗ ಮಾಡ್ಬೇಕಿದ್ರೆ ಅರ್ಧ ಭಾಗ ಆಹಾರ, ಅರ್ಧ ಭಾಗ ನೀರಿಗೆ. ಹೊಟ್ಟೆ ತುಂಬ ಒಂದೇ ಗ್ಲಾಸ್ ನೀರು ಕುಡಿತಾರೆ ನೋಡ್ರಿ, ಹಂಗೆ ಕುಡಿಬಾರ್ದು, ಚಂದ ಕುಡಿಬೇಕು ನೀರು ಕೂಡ. ನಮ್ಮ ಡಾಕ್ಟರ್ ಸಾಹೇಬರು ಊಟ ಮಾಡಿ ನೀರು ಕುಡಿಬೇಡ್ರಿ ಅಂತ ಅವ್ರು ಅಂತಾರೆ. ಅವ್ರ ಸಾಯಿನ ಪ್ರಕಾರ ಸರಿ ಇರ್ಬೋದು, ಸ್ವಲ್ಪ ತಡದಾರ ಕುಡಿದ್ರಿ ಅವ್ರ ಪ್ರಕಾರ. ನಂದಿಲ್ಲಪ್ಪ, ನಾವು ಪ್ರಸಾದ ಮಾಡಿ ಕೂಡಲೇ ಬರಾಬರಿ ಎಷ್ಟು ಬೇಕೋ ಅಷ್ಟು ನೀರು ಪೂರ ಒಮ್ಮೆ ಹಾಕ್ತೀನಿ. ನಮ್ಮ ಭಾಳ ಜನ ನಮ್ಮ ಯೋಗರು ಡಾಕ್ಟರ್ ಚನ್ನಬಸವ ಅಂತ ಬರ್ತಾರೆ. ನಾಳೆ 17 ತಾರೀಕಿಗೆ ಬರ್ತಾರೋ ಹೋಗಿ. ಬರ್ತೀನಿ ಅಪ್ಪಾಜಿ, ನಾನು ದರ್ಶನ ಬರಲೇಬೇಕು, ನಾವು ಬರೇಬೇಕಾಯ್ತದ ಅಂದ್ರು. ನಿಮ್ಮ ಪ್ರೋಗ್ರಾಮ್ ಹಾಕಿಲ್ಲ ಅಂದ್ರೆ ಯಾಕೋ ಅಪ್ಪರು ಬರ್ತಾರ ಅಂದ್ರು. ಇಲ್ಲಿ ಬಂದಾರತ್ತಲ್ಲ, ಮೊದಲು ಬಂದಾರಂತ, ನಾ ಬರ್ತೀನಿ ಅಂತ ಹೇಳ್ಯಾರ. ಅವರು ಸ್ವತಃ ಡಾಕ್ಟ್ರು. ಅಪ್ಪರು ಹೆಂಗ್ರಿ ಇದು ನಮ್ಮ ಆಶ್ಚರ್ಯ ಸುಮಾರು ನೋಡತ್ತಾರ ಅವ್ರ ಮನ್ಯಾಗ. ಇಟ್ಟು ಹಂಗೆ ಇರಪ್ಪ, ಹಂಗೆ ಅದು ನೋಡ್ರಿ ನಂದು ಅಂದೆ. ಇದು ಅಪಾಯ ಏನಾಗಿಲ್ಲ, ಏನಾಗಿಲ್ಲ. ಎಷ್ಟು ವರ್ಷ ಆಯ್ತು? 60 ವರ್ಷದಿಂದ ಹಿಂಗೆ ಅದ ನಂದು ಅಂದೆ. ಹೊಡೆದ್ರೆ ಹಂಗೆ ಮಾಡಬೇಡ್ರಿ, ಆದ್ರೆ ಬೇಗ ಮತ್ತೆ ನೀರು ಕುಡಿಬೇಕು, ನೀರು ಸರಿಯಾಗಿ ಕುಡಿಬೇಕು. ಆಹಾರ ಸಾತ್ವಿಕ ತಗೋಬೇಕು, ಹಣ್ಣು ಹಂಪಲು ಜಾಸ್ತಿ ತಗೋಬೇಕು, ಹಾಲು ತುಪ್ಪ ತಗೋಬೇಕು. ಈ ಥರ ಆಹಾರ ಪದ್ಧತಿ ಕೂಡ ನಾವು ಜಾಗೃತವಾಗಿರ್ಬೇಕು. ಇಷ್ಟಿದ್ರೆ ಆರೋಗ್ಯ ಸುಧಾರಣೆ ಆಗಿರ್ತದೆ, ಮನಸ್ಸು ಚಲೋ ಇರ್ತದೆ. ಈಗ ಭಾಳ ಇದೆ ಕಥೆ. ಎಷ್ಟಂತ ಹೇಳಿ ನಾವು ಇಂಥ 100 ವಚನವೂ ಬಂದು ನಿಂತವ್ ನನ್ನ ತಲೆಗೆ ಸದ್ಯ ಹಾಕಂತ ಸಮಯ ಎಲ್ಲಿದೆ ಈಗ. ಭಾಳಷ್ಟು ವಚನ ಇದ್ರು ಕೂಡ ಭಾಳ ಇಲ್ಲ. ನಮ್ಮ ಸರ್ಪಭೂಷಣ ಶಿವಗಳು ಅಂತ ಭಾಳ ದೊಡ್ಡ ಯೋಗಿಗಳಾಗಿದ್ದಾರೆ.
ಗುರುವಿನ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಗುರುವೇ ನಾವು ಈ ಯೋಗ ಹೆಂಗೆ ಸಾಧಿಸ್ತಂದ್ರೆ ಇಷ್ಟಲಿಂಗದಲ್ಲಿ ದೃಷ್ಟಿಟ್ಟು ಧ್ಯಾನ ಮಾಡೋದಾಗಲಿ, ಇದು ಪ್ರಾಣಿಲಿಂಗದಲ್ಲಿ ಧ್ಯಾನ ಮಾಡೋದು. ಈಗ ಮಾಡ್ತೀನಿ ಲಾಸ್ಟ್ ಹಿಂಗೆ ಧ್ಯಾನ ಮಾಡೋದು, ಕಣ್ಣು ಮುಚ್ಚಿ ಎರಡೂ ದೃಷ್ಟಿ ತಂದು ಒಳಗ ಅಂತರನ್ನು ನೋಡ್ಬೇಕು. ಮಧ್ಯದಲ್ಲಿ ಚುಕ್ಕಿ ಹಚ್ಕೋತೇವಲ್ಲ, ಹಿಂಗೆ ವಿಭೂತಿದು ಗಂಧದ ಹಚ್ಕೋತೇವೆ ನೋಡ್ರಿ, ಇದು ಆಗ್ನೇಯ ಚಕ್ರ, ಇದು ಆಗ್ನೇಯ ಚಕ್ರ ಅಂತ ಕರೀತಾರೆ, ರಂಗಮಂಟಪ ಅಂತ ಕರೀತಾರೆ, ಕೈಲಾಸ ಅಂತ ಕರೀತಾರೆ, ಶ್ರೀಗಿರಿ ಅಂತ ಕರೀತಾರೆ, ಏನೇನೋ ಕರೀತಾರೆ ಇದಕ್ಕೆ. ರಂಗಮಂಟಪದೊಳಗೆ ಬಿಳಿದೊಂದು ಚುಕ್ಕಿಯ ಮೂಡೆ, ರಂಗಮಂಟಪದೊಳಗೆ ಬಿಳಿದೊಂದು ಚುಕ್ಕಿಯ ಮೂಡೆ, ಬೆಟ್ಟಾಣಿ ಬೆಳದಿಂಗಳಾಯ್ತಮ್ಮ ಅಂತ ಹಾಡ್ತಾರೆ. ಈ ತರ ಇದು ಬಹಳ ಮಹತ್ವ ಜಾಗ. ನೀವು ಸುಮ್ಮನೆ ಕುಂತಲೇ ಖಾಲಿ ಟೈಮ್ ಸ್ನಾನ ಮಾಡ್ಕೊಡಂತೇನಿಲ್ಲ, ಹೊಲಕ್ಕೆ ಹೋದ್ರಿ, ವಾಕಿಂಗ್ ಹೋದ್ರಿ, ಸಮಯ ಸಿಕ್ತು ಅಲ್ಲೇ ಕುಂತೀವಿ, ಹಿಂಗೆ ಚೇರ್ ಮೇಲೆ ಕುಂತು ಕೂಡು, ಎರಡು ಕಣ್ಣು ಮುಚ್ಚಕ್ಕೂ ಇಲ್ಲ ದೃಷ್ಟಿ ಇಡಬೇಕು. ಇದಕ್ಕೆ ಧ್ಯಾನ ಅಂತಾರೆ, ಪ್ರಾಣಿಂಗಾರ್ತಿನ ಅಂತ. ಇದು ಸಾಮಾನು ಹತ್ತಲ್ಲ, ಹೊರಗಿನ ನೀರು, ಹೂವು, ಪತ್ರಿ, ಗಂಧ ಇವೆಲ್ಲ ಇವೆಲ್ಲ ಒಳಗಿನ ವಸ್ತುಗಳು. ನಮ್ಮ ಭಕ್ತಿ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಅವೇ ಸಾಮಾನುಗಳು. ಆನಂದಕ್ಕೆ ಧ್ಯಾನ ಕೊಡ್ಬೇಕೇನು. ವಯಸ್ಸಾದಂಥವರು ಕೂಡ್ಲಿಕ್ಕಾಗಲ್ಲ ಅಂದ್ರೆ ಮಲ್ಕೊಂಡು ಮಾಡ್ಬೋದು, ಈಜಿ ಮಾರ್ಗ, ಸರಳದ ಮಲ್ಕೊಂಡು ಮಾಡ್ಬೋದು. ವಯಸ್ಸಿದ್ದವರು ಪದ್ಮಾಸನ ಹಾಕೋರಿ, ಪದ್ಮಾಸನ ಆಗಲಿಲ್ಲ ಅಂತಂದ್ರೆ ಸುಖಾಸನದ ಕೂಡಿ ಸುಖವಾಗಿ ಹೆಂಗೆ ಕೂಡ್ತೇವ್ರಿ ಸರ್, ಹಂಗೆ ಕೂತು ಮಾಡ್ಬೋದು. ಸಿದ್ಧಾಸನ ಹಾಕಿದ್ರಂತೂ ಭಾಳ ಚಲೋ, ಅದು ಎಲ್ಲರಿಗೂ ಆಗಲ್ಲ. ಸಿದ್ಧಾಸನ ಹಾಕಿದ್ರೆ ಎಲ್ಲ ಆಸನಕ್ಕಿಂತ ದೊಡ್ಡ ಆಸನ ಅಂದ್ರೆ ಸಿದ್ಧಾಸನ ಅಂತ ಹೇಳ್ತಾರೆ ಯೋಗಿಗಳು. ಸಿದ್ಧಾಸನದಾಗ ಕೂಡ್ಬೋದು, ಅದು ಬ್ರಹ್ಮಚರ್ಯಕ್ಕೆ ಬಲ ಕೊಡ್ತವೆ ಸಿದ್ಧಾಸನ, ಅದು ಹಾಕ್ಬೋದು. ಇದು ಸುಮ್ಮನೆ ಸಹಜ ಕೂಡ್ಬೋದು. ಹೀಗಾಗಿ ಆನಂದ ಧ್ಯಾನ ಕೊಡು, 15-20 ನಿಮಿಷ, ಅರ್ಧ ತಾಸು ನಿಮ್ಗೆ ಸಮಯ ಸಿಕ್ಕ ಧ್ಯಾನದಲ್ಲಿ ಮಗ್ನಾಗಬೇಕು. ಅದಕ್ಕೆ ಸರ್ಪಂಶ ಶಿವಗಳು ಗುರುಗಳ ಹತ್ತಿರ ಕೇಳ್ತಾರೆ, ನಾವೀಗ ವಿನಂತಿ ಮಾಡ್ಕೊಳ್ಳೋ ಗುರುಗಳ ಹತ್ತಿರ. ಇದು ಸುಮ್ಮನೆ ಬರಲ್ರಿ, ಗುರು ಆಶೀರ್ವಾದ ಏನೂ ಆಗಲ್ಲ. ಗುರು ಸಂಕಲ್ಪ ನಮ್ಮ ಶಿಷ್ಯ ಹಿಂಗೆ ಆಗಲಿ ಅಂದ್ರೆ ಆಗ್ತದ್ರಿ. ಇದು ಬಹಳ ಕಷ್ಟ ಹೋಗ್ತದ. ಸ್ವಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಯೋಗ ಸಾಧಿಸೋದು ಬಹಳ ಕಷ್ಟ. ಗುರುವಿನ ಆಶೀರ್ವಾದ ಬಹಳ ಮುಖ್ಯ ಬೇಕು. ಅದು ಗುರುವಿನ ಹತ್ರ ಕೇಳ್ತಾರೆ. ಇವರಿಗೆಲ್ಲ ಗೊತ್ತಿದೆ, ಸರ್ಪಂಶ ಶಿವಗಳಿಗೆ ಕೇಳ್ತಾರ. ಬೋಧಿಸನ್ನೋ ಗುರುವೇ ನಿನ್ನಾಯ ದಿವ್ಯ ಪಾದವ ನಂಬಿರುವೆ, ಬೋಧಿಸನ್ನೋ ಗುರುವೇ. ಹಿಂಗೆ ಗುರುವಿಗೆ ಕೇಳ್ತಾರೆ. ನಾವು ಹಂಗೆ ಕೇಳ್ಬೇಕಪ್ಪ ಅವ್ರ ಹತ್ತಿರ. ನೋಡ್ರಿ, ಇದು ಪದ್ಯ ದೊಡ್ಡದ, ನಮ್ಗೆ ಯಾವ ಬೇಕಾದ್ರೆ ಸಾಲ ತಗೋತೀನಿ ನಿಮ್ಮ ಮುಂದೆ ಇಡಕ್ಕೆ. ತಲೆವಾಗಿ ಬೆಳೆದಿರುವ, ತಲೆವಾಗಿ ಬೆಳೆದಿರುವ ಪಂಕಜದ ದಳದಿ ತಿರುಗುತ್ತಿರುವ ಕಳಹಂಸ ಶಿಶುವಿನ ಸುಳುಹನೆ ತಡೆದು ತನ್ನಳಿನದ ಕರ್ಣಿಕೆಯೊಳು ನಿಂತು ನಲಿಯೆಂದು ಬೋಧಿಸನ್. ಹಿಂಗ್ ಬೋಧ ಮಾಡ್ನನ್ಗಂತಾನ. ತಲೆವಾಗಿ ಬೆಳೆದಿರುವ ಅಂದ್ರೆ ಇಲ್ಲಿ ಕಮಲ ಹೂ ಇದೆ, ಹೃದಯದ ಮೇಲೆ ಒಂದು ಕಮಲ ಅಂತ ನರಗಳು ಅದಾವ. ಆ ರೀತಿ ಹೃದಯ ಕಮಲ, ಅವು ಕೆಳಗೆ 8 ದಳ ಅದಾವ, ಮ್ಯಾಲ 4 ದಳ ಅದಾವ. ತಲೆವಾಗಿ ಬೆಳೆದಿರು ಹಿಂಗೆ ಹೇಳ್ತಾರೆ ನೋಡ್ರು. ತಲೆ ಬಾಗಿ ಬೆಳೆದಿರುವ ಪಂಕಜನ ಕಮಲ ಹೂ, ನಿಮ್ಗೆಲ್ಲ ಗೊತ್ತಲ್ಲ, ಡಿಕ್ಸಿ ವಿತ್ತಿಗಿರಿ. ಪಂಕಜನ ಕಮಲ, ತಲೆವಾಗಿ ಬೆಳೆದಿರುವ ಪಂಕಜದ ದಳದಿ ತಿರುಗುತ್ತಿರುವ. ಯಾನ್ ತಿರುಗ್ತದೆ? ನಮ್ಮ ಹಂಸ, ನಮ್ಮ ಮನಸ್ಸು ಏನ್ ಮಾಡ್ತದೆ? ದಿನನಿತ್ಯ ಹಂಸ ಅಂತ ಓಡಾಡ್ತದೆ. ಒಂದಳದಿಂದ ಒಂದಳ ಪ್ರವೇಶ ಮಾಡ್ತದೆ. ಯೋಗಶಾಸ್ತ್ರ ಪ್ರಕಾರ 8 ದಳ ಕೆಳಗದವಲ್ಲ, ಅದ್ರ ಓಡಾಡಿದಾಗ ಒಂದು ದಳಕ್ಕೆ ಬಂದಾಗ ಮನುಷ್ಯ ಸಿಟ್ಟಿ ಬರ್ತಾನ್ರಿ, ಮತ್ತೊಂದು ಬಂದಾಗ ದ್ವೇಷ ಮಾಡ್ತಾನ್ರಿ, ಇನ್ನೊಂದು ಬಂದಾಗ ಆಸೆ ಹುಟ್ಟುತ್ತದ್ರಿ. ಒಂದು ಕ್ಷಣ ನಮ್ಮ ಗುಣಗಳು ಬದಲಿ ಆಯ್ತವಿಲ್ಲ. ಯಾಕಾಗ್ತದೆ ಹಂಗ? ಆ ದಳದಿಂದ ದಳಕ್ಕೆ ಬರ್ತಾವ. ಆ ಹಂಸ ಹಾರ್ತದೆ, ಜೀವ ಹಂಸ ಸುತ್ತಾಡ್ತದಲ್ಲ. ನೀವು ಧ್ಯಾನದಲ್ಲಿ ಏಕಾಗ್ರತೆಯಿಂದ ಕೂತ್ರೆ ಅದು ನಿಂತು ಬಿಡ್ತದೆ. ಎಲ್ಲಿ ಬರ್ತದೆ? ನಿಂತು ಮಧ್ಯದಲ್ಲಿ ಬರ್ತದೆ. ಒಂದು ಹೂವಿನ ಮಧ್ಯದಲ್ಲಿ ಒಂದು ಇರ್ತದೆ ನೋಡ್ರಿ, ಕರ್ಣಿಕೆ ಅಂತ ಕರೀತಾರೆ. ಅವರು ಚೆಂಡು ಹೂವು, ಕಮಲದ ನೋಡ್ರಿಲ್ಲ, ಮಧ್ಯದಲ್ಲಿ ಇರ್ತದೆ ಜಾಗ. ಸುತ್ತ ದಳಗಳು ಇರ್ತಾವ, ಮಧ್ಯದಲ್ಲಿ ಜಾಗ ಇರ್ತದೆ ನೋಡಿ, ಅದು ಕರ್ಣಿಕೆ ಅಂತಾರೆ. ಈ ಧ್ಯಾನದಲ್ಲಿ ಏಕಾಗ್ರತೆ ಆಗೋದ್ರಿಂದ ನಮ್ಮ ಶ್ವಾಸೋಚ್ಛ್ವಾಸಗಳು ನಿಧಾನಕ್ಕೆ ಬರೋದ್ರಿಂದ ಅದೇನ್ ಮಾಡ್ತದೆ? ಮಧ್ಯ ಭಾಗಕ್ಕೆ ಬರ್ತದೆ. ಅದು ಶಿವಯೋಗ ಸಮಾಧಿ ಸುಖ ಹತ್ತು ಬಿಡ್ತದೆ. ಇಲ್ಲಿ ಹೇಳ್ತಾ ನೋಡ್ರಿ, ತಲೆವಾಗಿ ಬೆಳೆದಿರುವ ಪಂಕಜದ ದಳದಿ ತಿರುಗುತ್ತಿರುವ ಕಳಹಂಸ ಶಿಶುವಿನ, ಆ ಜೀವಹಂಸ ಶಿಶುವಿನ ಸುಳುಹನ್ನು ತಡೆದು ತನ್ನಳಿನ ಕರ್ಣಿಕೆ ಅಂದ್ರೆ ಆ ಮಧ್ಯಭಾಗದಾಗ ಬಂದು ಏಳೋ ನಿಂತು ನಲಿ ಎಂದು ಅಲ್ಲಿ ಮಧ್ಯದಲ್ಲಿ ಬಂತಂದ್ರೆ ಆನಂದ ಸಿಗ್ತದೆ. ಧ್ಯಾನದ ನಲಿ ಎಂದು ಬೋಧಿಸಪೋ ಗುರುವೆ ಅಂತಾನೆ. ಎಲ್ಲ ಗೊತ್ತದೆ ನೀ
ಅದು ಗುರುವಿನ ಆಶೀರ್ವಾದ ಕೇಳ್ತಾನೆ. ಪುಸ್ತಕ ನೋಡಿ ನಾವು ಮಾಡ್ತೀನಿ ಅಂತ ಬರಲ್ರಿ, ಗುರುವಿನ ಆಶೀರ್ವಾದ ಇರ್ಬೇಕು ಅದಕ್ಕೆ. ಎಂಥ ಮಾತು ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ಆದಿಯಂತ್ಯವ ಭೇದಿಸಿ ನಿರ್ಗುಣವಾದ ಅನಾದಿ ಬ್ರಹ್ಮವ ಸಾಧಿಸಿ, ಹಾದಿ ನಾಲ್ಕರ ನಡು ವೇದಿಕೆಯೊಳ ಕುಳಿತು. ಇದೇ ಹಾದಿ ನಾಲ್ಕು. ಇದು ಕಣ್ಣು ಈ ಕಡೆ ಬರ್ ದ್ವಾರದ, ಈ ಕಡೆ ಕಣ್ಣಿನ ದ್ವಾರದ, ಈ ಕಡೆ ಮೂಗಿನ ದ್ವಾರದ, ಈ ಕಡೆ ತಲೆ ದ್ವಾರದ. ಈ ಚೌಕ್ ಅಂತಾರೆ, ಸರ್ಕಲ್. ಹಾದಿ ಇದೇ ಧ್ಯಾನ ಮಾಡ್ತೇವಲ್ಲ, ದೃಷ್ಟಿಯಲ್ಲಿ ಇಡ್ತೇವಲ್ಲ. ಹಾದಿ ನಾಲ್ಕರ ನಡು ವೇದಿಕೆಯೊಳ ಕುಳಿತು ಮೋದದಿ ದಶವಿಧ ನಾದವ ಕೇಳೆಂದು ಬೋಧಿಸನ್ನನ್ನು ಗುರುವೇ. ಹೆಂಗದ ನೋಡ್ರಿ ಇದು ಕರೆಕ್ಟ್ ಐತಲ್ಲ ನಿಮ್ಗೆ. ಇನ್ನೇನು ಬರ್ದಾಡ್ತೀನಿ ನಿಮ್ಗೆ ತೆಲ ಕೂಡಿಸ್ಬೇಕಂತ ಪಕ್ಕ ಗೊತ್ತೈತಲ್ಲ. ಇದು ಚೌಕ. ಇಲ್ಲಿ ದೃಷ್ಟಿ ಧ್ಯಾನ ಮಾಡೋದ್ರಿಂದ ಸರಿಯಾದ ಯೋಗ ಬಲ್ತ ದಶವಿಧ ನಾದಗಳು ಕೂಡ ಕೇಳಿಸ್ತಾವೆ ಯೋಗ ಸಾಧನೆಯಲ್ಲಿ. ಅದರ ಆನಂದ ಪಡ್ತಾನೆ, ಎಲ್ಲ ಸುಖ ಸಿಗ್ತಾವ. ಮೂಲ ಕುಂಡಲಿಯ ನೆತ್ತಿ ಮೊದಲು ಬಂತು, ಮತ್ತೆ ಹಿಂದೆ ಬಂದಿದೆ ಮೂಲ ಕುಂಡಲಿ. ಮೂಲ ಕುಂಡಲಿಯ ನೆತ್ತಿ ಆಗ್ನೇಯದ ಮೇಲಣ ನೆಲೆಗೆ ಹತ್ತಿ ಸಾಲಿಟ್ಟು ಸುರಿತಿರ್ಪ ಹಾಲನೆ ಸವಿದುಂಡು ನೀಲ ಜ್ಯೋತಿಯ ದಿವ್ಯ ಜ್ವಾಲೆಯೊಳು ಬೆಳಗೆಂದು ಬೋಧಿಸನ್ನನ್ನು ಗುರುವೆ. ಎಲ್ಲ ಯೋಗದ ರಾಶಿ ಇದ್ರಾಗೆ ತೆಗೆದಿಟ್ರು ಸರ್ಪಣ ಶಿವಗಳು. ಎಂಥ ಯೋಗ ರೀ ಪೈ. ಅದಕ್ಕೆ ನಾವು ಎಲ್ಲೇ ಹೋಗಿ ಆನಂದ ಧ್ಯಾನ ಮಾಡಬೇಕು. ಭೂಮಧ್ಯ ಲಕ್ಷ್ಯದಲ್ಲಿರುವುದೇ ಒಂದು ಮನೆಯ ಸ್ವರೂಪ. ಇಲ್ಲಿ ಲಕ್ಷ್ಯ ಇರಬೇಕು, ಇಲ್ಲಿ ಲಕ್ಷ್ಯ ಐತಿ ಧ್ಯಾನ ಮಾಡಬೇಕು. ಪೂಜಾ ಕುಂತ ಇಷ್ಟಲಿಂಗ ಆದ್ಮೇಲೆ ಪ್ರಾಣಿಗ ಧ್ಯಾನ. ಧ್ಯಾನ ಅಂದ್ರೆ ಅದೇ, ಪ್ರಾಣಿ ಪೂಜೆ ಅಂದ್ರೆ ಅದೇ. ಧ್ಯಾನ ಮಗ್ನ ಆಗಿಬಿಡ್ಬೇಕಪ್ಪ, ಧ್ಯಾನ ಮಗ್ನ ಆಗಿಬಿಡ್ಬೇಕು, ಧ್ಯಾನ ಮಗ್ನ ಆಗಿರ್ಬೇಕು. ಆ ಧ್ಯಾನ ಮಗ್ನ ಆಗಿ ಮನಃಶಾಂತ ಆಗಿಬಿಟ್ಟು ಮಗ್ನ ಆದ್ರೆ ಒಳಗಿನ ಅನುಭವ ಶುರು ಆಗ್ತವೆ. ಅಂತ ಒಂದು ಅಭ್ಯಾಸ ನಮ್ಮ ಶರಣರಲ್ಲಿದೆ. ಯಾರೇ ಆರೋಗ್ಯ ಸುಧಾರಣೆ ಇರಬೇಕಾದ್ರೆ, ಮನಃಶಾಂತಿ ಸಿಗಬೇಕಾದ್ರೆ, ಯಾವ ರೋಗ ಬರಬಾರ್ದಂದ್ರೆ, ನಮ್ಮ ಆಯುಷ್ಯ ಸ್ವಲ್ಪ ಹೆಚ್ಚಾಗಬೇಕಂದ್ರೆ, ನಾ ಆರಾಮದಿಂದ ಇರೋ ತನಕ ಇರಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಶಿವಯೋಗ ಮಾಡಲೇಬೇಕು. ಇದು ಜಾತಿ ಮತ ಧರ್ಮ ಪಂಥ ಮನುಷ್ಯರು ಮಾಡ್ಕೊಂಡಿದ್ದು. ನಮ್ಮ ಬಸವಾದಿ ಶರಣರು ಎಲ್ಲ ವಸ್ತು ಒಂದೇ ವಸ್ತುವಿಂದ ಹುಟ್ಟಿದವ್ರು ನಾವು ಅಂತಿದ್ದೆ. ನಮ್ದು ನಾವು ಈ ಲೈಟ್ ನೋಡ್ರಿ, ಲೈಟ್ಗಳು ನೋಡ್ರಿ, ಸಾವಿರಾರು ಜೀವಗಳದಾವ. ಯಾವಾಗ ಹಸಿರು ಬಣ್ಣ ಹಚ್ಚಾರ, ಯಾರಿಗ ಗೋಲ್ಡನ್ ಬಣ್ಣ ಇದೆ, ಅದು ಕೆಂಪು ಬಣ್ಣ ಇದೆ, ಹಿಂಗೆ ಹಂಗದಾವ ನೋಡ್ರಿ. ಎಲ್ಲ ಒಳಗಿನ ಪವರ್ ಒಂದೇ ಅದೇ. ಯಾರು ಹಿಂದೂನೋ, ಯಾರು ಮುಸ್ಲಿಮ್ನೋ, ಯಾವ ಹಾರೂನೋ, ಯಾವ ಬ್ರಾಹ್ಮಣನೋ, ಯಾವ ಅದೋ ಇದೋ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಮಹಾಗುರು ಬಸವೇಶ್ವರ ದೃಷ್ಟಿಯೊಳಗೆ ಮಾನವ ಕುಲಕೋಟಿ ಒಂದೇ. ಅದ್ರೊಳಗಿರುವಂಥ ಚೈತನ್ಯ ಒಂದು ಮಹಾಘನ ವಸ್ತು ಒಂದೇ, ಮಹಾಲಿಂಗ ಒಂದೇ ಇದೆ ಎಲ್ಲರೊಳಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ಶಿವಯೋಗದ ಸುಖವನ್ನು ಅನುಭವಿಸಬೇಕು. ದಿನನಿತ್ಯ ಕೂಡ ಈ ಶಿವಯೋಗದಲ್ಲಿ ನಾವು ಮಗ್ನ ಆಗಬೇಕು. ಎಷ್ಟು ಹೊತ್ತಾಗಲಿ ಮಗ್ನ ಆಗಬೇಕು. ಸಮಯ ಹೆಂಗೆ ತಗೋಬೇಕು ನೋಡ್ರಿ, ಅದರಾಗಿ ಅನುಕೂಲ ಮಾಡ್ಕೋಬೇಕು. ರುಚಿ ಹತ್ಬೇಕ್ರಿ, ರುಚಿ ಹತ್ತಿರ ಬಿಡಲ್ಲದು. ದುಂಬಿ ಇರ್ತಾವ ನೋಡಿ, ಹೂವೇ ಹೋಗಿ ದುಂಬಿ ಕೂತು ಅಂದ್ರೆ ಮಕರನ್ನ ಹೀರ್ತಾ 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 ಅದು ಒಳಗೆ ಮಗನ ಆಗ್ತದೆ. ಸತ್ತು ಹೋದ್ರೆ ಬಿಡಲ್ಲದು. ಸೂರ್ಯ ಅಸ್ತ ಆದಂತ ಒಂದು ಮುಚ್ತಾವ ನೋಡಿ, ಹೂ ಮುಚ್ಚಿದ್ರು ಒಳಗೆ ಇರ್ತದೆ. ಅದು ರುಚಿ ಹಂಗೆ ಹತ್ತು. ಲಿಂಗ ಸುಖ ಹಿಂಗೆ ಇರೋದು. ಸುಮ್ಮನೆ ಸಹಜ ಇದರ ಗೊತ್ತಲ್ಲ, ಯಾರ್ಯಾಕಾಗಲ್ಲ ಏನಿಲ್ಲಪ್ಪ, ಆನಂದ ಕುಂತ್ಕೊಳ್ಳೋದು. ಮಲ್ಕೊಂಬಕ್ಕಿಂತ ಮೊದಲು ಹಂಗೇ ದೃಷ್ಟಿ ಇಟ್ಟು ಧ್ಯಾನ ಮಾಡೋದು. ನಸ್ಕಿನ ಮುಂದೆ ಬೇಗ ಎಚ್ಚರದ ನಿದ್ರೆ ಹತ್ತಿರ ಸುಮ್ಮನೆ ಚಟ್ಪಡಿಸ್ಬಾರ್ದು. ಹಂಗೇ ಮಗನ ಮನಸ್ಸನ್ನು ಏಕಾಗ್ರ ಮಾಡೋದು ಬಹಳ ಮುಖ್ಯ. ಮನಸ್ಸು ಏಕಾಗ್ರ ಎಷ್ಟು ಮಾಡ್ತೇವೋ ನಮ್ಮ ಜೀವನ ಒಟ್ಟು ಶಾಂತಿ ಸಿಗ್ತದೆ. ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟಿಗೆ ಮನವೇ ಬೀಜ ಅಕ್ಕ ಮಗ ಹೇಳ್ತಾರೆ. ಈ ಮನುಷ್ಯ ಎಲ್ಲ ಇಂದ್ರಿಯಗಳಿಗೆಲ್ಲ ಕಾರಣ ನಮ್ಮ ಭೋಕ. ಎನಗುಳ್ಳದು ಒಂದು ಮನ. ಆ ಮನ ಧ್ಯಾನದಲ್ಲಿ ನಿಮ್ಮಲ್ಲಿ ಒಡಲೆರಿದ ಬಳಿಕ ನನಗೆ ಭವ ಉಂಟೆ, ನನಗೆ ಭವ, ಎಲ್ಲಿ ದುಃಖ ಅಕ್ಕ ಮಗ. ಯಾಕಾಗ ಮನೆ ಬಿಟ್ಬಿಟ್ಟು ರಾಜ್ಯ ಬಿಟ್ಟುಬಿಟ್ಟು ಭಗವಾನ್ ಬುದ್ಧ ನಂತರ ಯಾಕೆ ಹೋದ್ರು? ಅರಸರಿ ರಾಜ್ಯ ಹೋಗಿ ಕುಂತ ಅಡವೆ ಗಿಡ್ಕೆಳಬಹುದು. ಅದು ಸುಖ ಹೆಂಗಿರ್ಬೇಕು? ಹಂಗಾದ್ರೆ ಅದು ಆನಂದ ಎಂಥದಿರ್ಬೇಕು? ಪರಮಾನಂದ ಅಂತ ಕರೀತಾರೆ. ಆ ಆನಂದದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಪ್ರಾಣಿಗೆ ಸ್ಥಳ ಕೇಳ್ತಾ ಇದ್ದೀವಿ ನಾವು, ಮುಗಿತು ಈಗ. ಪ್ರಾಣಿಗೆ ಸ್ಥಳ ಹೇಳೋದು ಬಹಳ ಇದೆ. ಎಷ್ಟಂತ ಹೇಳೋದು ಹಿಂಗೆ ಬಹಳಷ್ಟಿದೆ. ಬಂದ ಹತ್ರ ಹೇಳೀನಿ ಇವತ್ತು ಹೊಸ. ನೀನು ಹೇಳಿದ್ದು ಶ್ವಾಸೋಶ್ವಾಸ ಗತಿ ಹೆಂಗ್ ಮಾಡಬೇಕು ಅಂತ. ಕುಂಡಲಿ ಶಕ್ತಿ ಹೇಗಿದೆ, ಅದು ಹೆಂಗ್ ನಮ್ಮ ಹೊರಮುಖವಾಗಿ ನಮ್ಮ ಹೆಂಗ್ ಭೋಗ ಸುಖದ ತೊಡಗಿಸಿದೆ ಅದು ತಿಳಿದು ಈ ಎರಡು ಪ್ರಾಣವಾಯು ನಿಂತು ಮಧ್ಯದಾಗ ಪ್ರಾಣವಾಯು ನಮ್ಮ ಪ್ರವೇಶ ಮಾಡ್ತು ಅಂದ್ರೆ
ಹೇಳಿ ನೋಡಿ ಅಕ್ಕಮಾದಿ ಲಿಂಗಂ ತಾಯಿ ಹೇಳಿದಲ್ಲ ಈಗ 9 ದ್ವಾರಗಳ ಮುಚ್ಚಿ ಅಂತ ಹೇಳಿದಿಲ್ಲ ಅಕ್ಕಮಾದಿ ಹೇಳಿರಲ್ಲ ಒಂದು ಹೇಳಿರಲ್ಲ ಓದ್ತಿರಲ್ಲ ಅಕ್ಕಮಾದಿ 7 ಓದಿರಿ 9 ದ್ವಾರಗಳ ಇಂಬುಗಳ ಬಲಿಯುತ್ತ ಈಗ ನೋಡಿ ಅದೇ ನಾ ಹೇಳಿದ್ದೀನಿ ಮೊದಲ ಲಿಂಗಂ ತಾಯಿ ಹೇಳಿದ ಅದೇ ಅಕ್ಕಮಾದಿ ಹೇಳೋದೇ 9 ದ್ವಾರಗಳ ಇಂಬುಗಳ ಬಲಿಯುತ್ತ ತುಂಬೆ ಸುಸುಮನೆಯೋಳು ಮನವ ನೋಡಲಿಕ್ಕೆ ಸುಸುಮನೆ ಅದೇ ನಾಡಿ ಗುಪ್ತ ನಾಡಿ ತುಂಬೆ ಸುಸುಮನೆಯೋಳು ಮನವ ನೋಡಲಿಕ್ಕೆ ಕುಂಭಾದೊಳ ಅಮೃತ ಸುರಿಯುವುದು ಅಂದರು. ಇದು ಯೋಗ, ಶಿವಯೋಗ. ಯಾರು ಬೇಕಾದ್ರೂ ಮಾಡ್ಬೋದು, ನಾವು ಸಂದೇಶ ಹೇಳ್ರಿ ಅಂತಿಲ್ಲ. ನೀವು ಯಾವ ಬೇಕಾದ್ರೆ ಡ್ಯೂಟಿ ಮಾಡ್ಕೋತಿರ್ಲಿ, ಯಾವ ವಯಸ್ಸಿನವರಾದ್ರೂ ಇರಲಿ ಮಾಡ್ಬೋದು. ಸೊ ಯುವಕರಾದವರು ಇನ್ನು ವಯಸ್ಸಿದ್ದವ್ರು ಬಹಳ ಬೇಗ ಆಗ್ತದೆ. ವಯಸ್ಸಾದರೂ ಸುಮ್ಮನೆ ಅವ್ರ ಮಗ ಹಂಗೆ ಮಾಡ್ದ, ಸೊಸಿ ಹಿಂಗಂದಳು ಹಂಗಂದ್ರು ಟೆನ್ಷನ್ ತಗೊಂಬೋದಕ್ಕಿಂತಲೂ ಆರಾಮ್ಸರಿ ಧ್ಯಾನದ ಮಗನ ಹೊರಚಿನ ಮ್ಯಾಲ ಮಲ್ಕೊರಿ, ಪಲಂಗ ಮ್ಯಾಲ ಮಲ್ಕೊರಿ, ಕುರ್ಚಿ ಮ್ಯಾಲ ಕೊಡ್ರಿ ಆರಾಮ್ಸರಿ. ಅದ್ರ ಮಗ ಈಗ ಹೆಂಗ ಹೋಗೋದೇ ಒಂದಿನ ಇದನ್ನು ಇರ್ತದೆ ಅಂದ್ರೆ ಎಷ್ಟು ದಿವಸ ಇರ್ತದೆ ಇದು ಹೆಂಗ ಹೋಗದೆ ಇರೋ ತನಕ ಆ ಪರಮ ಸುಖ ನಾವು ಅನುಭವಿಸ್ಬೇಕು. ಇಂಥ ಒಂದು ಪ್ರಾಣಿಗೆ ಸ್ಥಳ ಬಹಳ ಮಹತ್ವ ಸ್ಥಳ, ಇದು ಬಹಳ ಮಹತ್ವ ಸ್ಥಳ. ಈಗ ಈ ಪರಮಾನಂದ ಅನುಭವಿಸಿದೇವೆ ಅಂತಂದ್ರೆ ಈಗ ಇದಕ್ಕೆ ಅನುಭವ ಭಕ್ತಿ ಅಂತ ಕರೀತಾರೆ. ಅನುಭವ ಭಕ್ತಿ ಇದು. ಯಾಕ ಆ ಲಿಂಗನ ನನ್ನೊಳಗೆ ನೋಡ್ತಾನೆ ಪ್ರಾಣಿಗೆ, ಇದು ಅನುಭವ ಆಯ್ತವನು. ಈಗ ಆ ದೇವನನ್ನ, ಆ ಪರಮಾತ್ಮನನ್ನ, ಆ ಲಿಂಗನ ಪ್ರಕಾಶವನ್ನ 3 ಪ್ರಕಾರ ದೇವ ನಮ್ಗೆ ಗೋಚರಿಸ್ತಾವ ಅಂತ ನಾನು ನಿಮ್ಮ ಮಣ್ಣಲ್ಲಿ ಹೇಳಿನಿ, ಇವತ್ತು ಕೊನೆಗೆ ಹೇಳ್ತೀನಿ. ಒಂದು ನಾದ ಕೇಳಿಸೋ ಮೂಲಕ, ಎರಡನೇದು ಪ್ರಕಾಶ ಕಾಣಿಸುವ ಮೂಲಕ, ಮೂರನೇದು ಆನಂದ 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 ಉಕ್ಕುವುದರ ಮೂಲಕ. ಇದೇ ದೇವನ ಸ್ವರೂಪ. ದೇವನು ಆನಂದ ಸ್ವರೂಪನು, ದೇವನು ಪ್ರಕಾಶ ಸ್ವರೂಪನು. ನೋಡ್ರಿ, ಪ್ರಕಾಶ ಸ್ವರೂಪ ದೇವರು, ದೇವರು ನಾದ ಸ್ವರೂಪನು, ನಾದ ಬಿಂದು ಕಳೆ ಅಂತ ಅದಕ್ಕೆ ಕರೀತಾರೆ. ಇವೆಲ್ಲ ನಮ್ಮೊಳಗೆ ಅದಾವ, ನಾವು ಅನುಭವಿಸ್ಬೇಕು. ಇಂಥ ಒಂದು ಉದಾತ್ತವಂತ ತತ್ವಜ್ಞಾನ ತಾವಿಂದ ಬಹಳ ಆನಂದದಿಂದ ಕೇಳಿದ್ರಿ. ಇದು ಇನ್ನು ನೋಡೋಣ, ಮತ್ತೆ ಸಮಯ ಸಿಕ್ಕಾಗ ಬಸವನ ವಧಿಸಿಕೊಟ್ಟಾಗ ಹೆಚ್ಚಿನ ಯೋಗ, ಹೆಚ್ಚಿನ ಅಭ್ಯಾಸದ ಮೂಲಕ ನಾವು ಆಲೋಚನೆ ಮಾಡೋಣ ಅಂತ ಮಾತು ಹೇಳಿ ಮತ್ತೊಮ್ಮೆ ನಾಳೆ ಶರಣ ಸ್ಥಳ ಅನುಭವ ಭಕ್ತಿ ಆದ ನಂತರ ಆನಂದ ಇರೋದು. ಶರಣ ಬರೀ ಆನಂದ ಇರ್ತಾನೆ. ನಮ್ಮ ಆದ ಅನುಭವವನ್ನು ಹೆಂಗೆ ಅನುಭವಿಸಬೇಕು ಅನ್ನೋದನ್ನು ಮತ್ತೆ ಮುಂದೆ ವಿಚಾರ ಮಾಡೋಣ ಅಂತ ಹೇಳಿ ಇವತ್ತಿನ ಅನುಭವ ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ.